ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 3ನೇ ಸೆಮಿಸ್ಟರ್, ಪತ್ರಿಕೆ 2 ಭಾರತೀಯ ಕಾವ್ಯ ಮೀಮಾಂಸೆ. ಈ ಪತ್ರಿಕೆಯ ಮೊದಲನೆಯ ಬ್ಲಾಕ್ 45 ಭಾರತೀಯ ಕಾವ್ಯ ಮೀಮಾಂಸೆ. ಈ ಬ್ಲಾಕಿನಲ್ಲಿರುವ 4 ಘಟಕಗಳಲ್ಲಿ ಮೊದಲ ಘಟಕ 177 ಭಾರತೀಯ ಕಾವ್ಯ ಮೀಮಾಂಸೆಯ ಹುಟ್ಟು ಮತ್ತು ಬೆಳವಣಿಗೆ ಹಾಗೂ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಘಟ್ಟಗಳು. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪತ್ರಿಕೆಯ ಮೊದಲ ಘಟಕದ ವಿಷಯಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ಈ ಪತ್ರಿಕೆ ಬಹಳ ಪ್ರಮುಖವಾದ ಪತ್ರಿಕೆ ಅಂತ ಹೇಳ್ಬೋದು. ಸಾಹಿತ್ಯದ ದೃಷ್ಟಿಯಿಂದ ಈ ಪತ್ರಿಕೆಯಲ್ಲಿರುವ ಎಲ್ಲ ವಿಷಯಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಎಷ್ಟೋ ಜನಕ್ಕೆ ಕಠಿಣವಾದ ಪತ್ರಿಕೆ, ತುಂಬ ಕಷ್ಟ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಭಾವನೆ ಇದೆ. ಆದರೆ ಈ ಪತ್ರಿಕೆ ಎಲ್ಲ ವಿಷಯಗಳನ್ನು ನಾವು ಓದಿದ ಮೇಲೆ ಒಂದು ಐಡಿಯಾ ಬರುತ್ತೆ. ಈ ಪತ್ರಿಕೆಯಲ್ಲಿ ಏನು ಹೇಳಿದೆ ಅನ್ನೋ ಒಂದು ಸಾರಾಂಶ, ನಾವೇನು ಇಂಗ್ಲೀಷಲ್ಲಿ ಜಿಸ್ಟ್ ಅಂತ ಹೇಳ್ತೀವಿ, ಅದು ನಮಗೆ ಬರಬೇಕು. ಆ ಜಿಸ್ಟ್ ಬರೋದಕ್ಕೆ ಪೂರಕವಾಗಿ ನಾನು ನಿಮಗೆ ಈ ಪತ್ರಿಕೆಯಲ್ಲಿ ಏನಿದೆ ಅಂತ 3-4 ವಾಕ್ಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆರಂಭದಲ್ಲಿ ಮೀಮಾಂಸೆ ಅಂದ್ರೇನು, ಕವಿ ಅಂದರೆ ಯಾರು, ಸಹೃದಯ ಅಂದರೆ ಯಾರು, ಈ ವಿಷಯಗಳನ್ನು ತಿಳ್ಕೊಂಡು ನಂತರ ಕಾವ್ಯ ಮೀಮಾಂಸೆಯ ಪ್ರಮುಖ ಘಟ್ಟಗಳು ಅಂದರೆ ಕ್ರಿಸ್ತ ಶಕ 300ರಿಂದ ಕ್ರಿಸ್ತ ಶಕ 1000ವರೆಗೆ ವಿವಿಧ ಸಿದ್ಧಾಂತಗಳನ್ನು, ಯಾವುದ್ರ ಬಗ್ಗೆ ಸಿದ್ಧಾಂತಗಳು? ಕಾವ್ಯದ ಸಾರ ಸರ್ವಸ್ವ ಯಾವುದು, ಕಾವ್ಯದ ಮೂಲತತ್ವ ಯಾವುದು, ಕಾವ್ಯದ ಆತ್ಮ ಯಾವುದು, ಕಾವ್ಯದ ಜೀವಿತ ಯಾವುದು, ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ವಿವಿಧ ಸಿದ್ಧಾಂತಗಳನ್ನು, ವಾದಗಳನ್ನು, ಪ್ರಸ್ಥಾನಗಳನ್ನು, ಪ್ರತಿಪಾದನೆಗಳನ್ನು ಹಲವಾರು ಅಲಂಕಾರಿಕರು ಮಂಡಿಸಿದ್ದಾರೆ. ಈ ಸಿದ್ಧಾಂತಗಳು ಯಾವ್ಯಾವುದು, ಈ ಅಲಂಕಾರಿಕರು ಯಾರ್ಯಾರು ಅನ್ನೋದನ್ನ ತಿಳ್ಕೊಂಡ್ರೆ ಇಡೀ ಪತ್ರಿಕೆಯ ಸಂಪೂರ್ಣ ವಿಷಯ ಅರಿವಾಗುತ್ತೆ. ನಾವು ಈ ಘಟಕಕ್ಕೆ ಹೋಗೋದಕ್ಕೆ ಮೊದಲು ಆ ಸಿದ್ಧಾಂತಗಳು ಯಾವ್ಯಾವುದು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ಯಾವ್ಯಾವುದು ಆ ಸಿದ್ಧಾಂತಗಳು ಮತ್ತು ಯಾರು ಅದರ ಪ್ರತಿಪಾದಕರು ಅಂದರೆ ಭರತ ಮುನಿಯ ರಸ ಸಿದ್ಧಾಂತ, ಭಾಮಹನ ಅಲಂಕಾರ ಸಿದ್ಧಾಂತ, ದಂಡಿಯ ಗುಣ ಸಿದ್ಧಾಂತ, ವಾಮನನ ರೀತಿ ಸಿದ್ಧಾಂತ, ಆನಂದವರ್ಧನನ ಧ್ವನಿ ಸಿದ್ಧಾಂತ, ಕುಂತಕನ ವಕ್ರೋಕ್ತಿ ಸಿದ್ಧಾಂತ, ಮಹಿಮ ಭಟ್ಟನ ಅನುಮಾನ ಸಿದ್ಧಾಂತ, ಕ್ಷೇಮೇಂದ್ರನ ಔಚಿತ್ಯ ಸಿದ್ಧಾಂತ. ಈ 8 ಸಿದ್ಧಾಂತಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅಂದರೆ ಪ್ರತಿಯೊಬ್ಬರು ಈ ಸಿದ್ಧಾಂತದಲ್ಲಿ ಕಾವ್ಯದಲ್ಲಿ ಮತ್ತೆ ಕಾವ್ಯಕ್ಕೆ ಇವುಗಳೇ ಬಹಳ ಮುಖ್ಯ ಅಂತ ಹೇಳಿದಿರೋದು ಅಷ್ಟೇ. ಈ ಸಿದ್ಧಾಂತಗಳು ಅಂದರೆ ರಸ, ಅಲಂಕಾರ, ಗುಣ, ರೀತಿ, ಧ್ವನಿ, ವಕ್ರೋಕ್ತಿ, ಅನುಮಾನ, ಔಚಿತ್ಯ. ಈ 8 ವಿಷಯಗಳು ಕಾವ್ಯದ ಆತ್ಮ ಅಂತ ಕೆಲವರು ಹೇಳ್ತಾರೆ, ಕಾವ್ಯದ ಜೀವಿತ ಅಂತ ಹೇಳ್ತಾರೆ, ಕಾವ್ಯದ ಸಾರ ಸರ್ವಸ್ವ ಅಂತಾರೆ, ಕಾವ್ಯದ ಮೂಲತತ್ವ ಅಂತ ಹೇಳ್ತಾರೆ. ಈ 8 ಸಿದ್ಧಾಂತಗಳನ್ನ ನಾವು ತಿಳ್ಕೊಂಡ್ರೆ ಇಡೀ ಪತ್ರಿಕೆನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಬಹುದು. ಆದ್ರಿಂದ ಈ 8 ತತ್ವಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಈಗ ಈ ಬ್ಲಾಕಿನಲ್ಲಿ ಅಂದ್ರೆ ಬ್ಲಾಕ್ 45 ಭಾರತೀಯ ಕಾವ್ಯ ಮೀಮಾಂಸೆ ಮೊದಲನೆಯ ಬ್ಲಾಕ್, ಈ ಪತ್ರಿಕೆಯ ಮೊದಲನೆಯ ಬ್ಲಾಕ್, ಇದರಲ್ಲಿ ಯಾವ ಯಾವ ಅಂಶಗಳ ಬಗ್ಗೆ ನಾವು ಯಾವ ಘಟಕಗಳಿದೆ ಅಂತ ನೋಡೋಣ. ಮೊದಲನೇ ಘಟಕದಲ್ಲಿ, ಈ ಬ್ಲಾಕಿನ ಮೊದಲನೇ ಘಟಕದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಹುಟ್ಟು ಮತ್ತು ಬೆಳವಣಿಗೆ ಮತ್ತು ಅದರ ಪ್ರಮುಖ ಘಟ್ಟಗಳು. ಎರಡನೆಯ ಘಟಕದಲ್ಲಿ ಕಾವ್ಯದ ಆಕರಗಳು ಮತ್ತು ಪರಿಕರಗಳು ಯಾವ್ಯಾವುದು, ಅವೆಲ್ಲ ಮುಂದೆ ತಿಳ್ಕೊತೀವಿ. ಆಕರ ಅಂದ್ರೇನು, ಪರಿಕರ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೂರನೇ ಘಟಕದಲ್ಲಿ ಕಾವ್ಯದ ಲಕ್ಷಣಗಳು ಏನೇನು ಅಂತ ತಿಳ್ಕೊತೀವಿ. ಮತ್ತೆ 4ನೆಯ ಘಟಕದಲ್ಲಿ, ಈ ಸಂಚಿಕೆಯ ಈ ಬ್ಲಾಕಿನ 4ನೆಯ ಘಟಕದಲ್ಲಿ ಕವಿ ಅಂದ್ರೆ ಯಾರು, ಸಹೃದಯ ಅಂದ್ರೆ ಯಾರು, ಕಾವ್ಯದಿಂದ ಪ್ರಯೋಜನ ಅಂದ್ರೇನು ಅನ್ನೋದನ್ನ 4ನೇ ಘಟಕದಲ್ಲಿ ತಿಳ್ಕೊತೀವಿ.
ಇನ್ನು ಈ ಪ್ರಸ್ತುತ ಘಟಕಕ್ಕೆ ಬರೋದಾದ್ರೆ ಘಟಕ 127 ಈ ಬ್ಲಾಕಿನ ಮೊದಲ ಘಟಕ, ಈ ಪತ್ರಿಕೆಯ ಈ ಮೊದಲ ಬ್ಲಾಕಿನ ಮೊದಲ ಘಟಕ, ಭಾರತೀಯ ಕಾವ್ಯಮೀಮಾಂಸೆಯ ಹುಟ್ಟು ಮತ್ತು ಬೆಳವಣಿಗೆ, ಭಾರತೀಯ ಕಾವ್ಯಮೀಮಾಂಸೆಯ ಪ್ರಮುಖ ಘಟ್ಟಗಳು. ಈ ಘಟಕದಲ್ಲಿ ಯಾವ ಯಾವ ವಿಷಯಗಳಿದೆ ಅನ್ನೋದನ್ನು ನೋಡೋದಾದ್ರೆ, ಅಂದ್ರೆ ಸಿಲೆಬಸ್ ಏನಿದೆ ಅಂದ್ರೆ, ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಹೇಗಾಯಿತು, ಮತ್ತೆ ಎಲ್ಲ ಭಾರತೀಯ ಕಾವ್ಯದ ಶಾಸ್ತ್ರಗಳಿಗೆ ಮತ್ತೆ ಅಧ್ಯಯನಗಳಿಗೆ ಮತ್ತು ಮೀಮಾಂಸೆಗೆ ಮೊದಲದ್ದು ಮತ್ತೆ ಮೂಲದ್ದು ಅಂದ್ರೆ ಭರತ ಮುನಿಯ ನಾಟ್ಯಶಾಸ್ತ್ರ ಗ್ರಂಥ, ಅದ್ರ ಬಗ್ಗೆ ತಿಳ್ಕೊತೀವಿ. ನಂತರ ಕಾವ್ಯಮೀಮಾಂಸೆಯ ಬೆಳವಣಿಗೆ ಬಗ್ಗೆ ತಿಳ್ಕೋಬೇಕಾದ್ರೆ ವಿವಿಧ ಅಲಂಕಾರಿಕರು ಏನೇನು ಹೇಳಿದ್ದಾರೆ, ಯಾವ ಯಾವ ತತ್ವಗಳನ್ನ ಮಂಡಿಸಿದ್ದಾರೆ, ಯಾವ್ಯಾವುದಕ್ಕೆ ಬೆಂಬಲಿಸಿದ್ದಾರೆ ಅನ್ನೋದನ್ನ ತಿಳ್ಕೊತೀವಿ. ಯಾರ್ಯಾರ ಬಗ್ಗೆ? ಭಾಮಹ, ದಂಡಿ, ವಾಮನ, ಉದ್ಧಟ, ರುದ್ರಟ, ಆನಂದವರ್ಧನ, ಅಭಿನವಗುಪ್ತ, ರಾಜಶೇಖರ, ಕುಂತಕ, ಕ್ಷೇಮೇಂದ್ರ, ಧನಂಜಯ, ಹೇಮಚಂದ್ರ, ಮಹಿಮಭಟ್ಟ, ಭೋಜರಾಜ, ಮಮ್ಮಟ, ಅಪ್ಪಯ್ಯ ದೀಕ್ಷಿತ, ಜಗನ್ನಾಥ ಪಂಡಿತ. ಇಷ್ಟು ಜನರು ಏನು ಹೇಳಿದ್ದಾರೆ ಅನ್ನೋದನ್ನ ಈ ಘಟಕದಲ್ಲಿ ತಿಳ್ಕೊತೀವಿ ಕಾವ್ಯ ಮೀಮಾಂಸದ ಸಂಬಂಧದಂತೆ. ನಂತರ ಕಾವ್ಯ ಮೀಮಾಂಸೆಯ ಪ್ರಮುಖ ಘಟ್ಟಗಳು ಅಂದ್ರೆ ವಿವಿಧ ತತ್ವಗಳು ಅಥವಾ ಪ್ರಸ್ಥಾನಗಳು ಯಾವ್ಯಾವುದು ಅಂದ್ರೆ ಅಲಂಕಾರ ಪ್ರಸ್ಥಾನ, ಗುಣ ಮತ್ತು ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ರಸ ಪ್ರಸ್ಥಾನ, ವಕ್ರೋಕ್ತಿ ಸಿದ್ಧಾಂತ, ಔಚಿತ್ಯ ಸಿದ್ಧಾಂತ, ಅನುಮಾನ ಸಿದ್ಧಾಂತ. ಈ 8 ಪ್ರಸ್ಥಾನ ಅಥವಾ ಸಿದ್ಧಾಂತಗಳ ಬಗ್ಗೆ ನಾವು ತಿಳ್ಕೊತೀವಿ. ಇವುಗಳನ್ನ ಯಾರು ಪ್ರತಿಪಾದಿಸಿದ್ರು ಅನ್ನೋದನ್ನು ಸಹ ತಿಳ್ಕೊತೀವಿ. ಈಗ ಈ ಘಟಕದ ವಿವಿಧ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗತ್ತೆ. ಈ ವಿಷಯಗಳನ್ನು ತಿಳ್ಕೊಳ್ಳದೇ ಇದ್ರೆ ನಾವು ಈ ಪತ್ರಿಕೆಯ ಬೇರೆ ಯಾವುದೇ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಏನೇನು ಆ ವಿಷಯಗಳು ಅಂದ್ರೆ, ಮೊದಲನೇದಾಗಿ ಮೀಮಾಂಸೆ ಅಂದ್ರೆ ಏನು? ಎಷ್ಟೋ ಜನಕ್ಕೆ ಈ ಪದದ ಅರ್ಥನೇ ಆಗಿರೋದಿಲ್ಲ. ಮೀಮಾಂಸೆ ಅಂದ್ರೆ ಪೂಜ್ಯವೂ ಪವಿತ್ರವೂ ಲೋಕೋತ್ತರವೂ ಆದ ವಸ್ತುವೊಂದರ ಕುರಿತು ನಡೆಸುವ ಚಿಂತನ ಮಂಥನ ಅಂದ್ರೆ ಚರ್ಚೆ. ಒಂದು ಪೂಜ್ಯವಾದದ್ದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಅದಕ್ಕೆ ಮೀಮಾಂಸೆ ಅಂತ ಹೇಳ್ತಾರೆ. ಈ ಮೀಮಾಂಸೆನಲ್ಲಿ 2 ಬಗೆ ಇತ್ತು, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ. ಪೂರ್ವ ಮೀಮಾಂಸೆ ಅಂದ್ರೆ ಯಜ್ಞ ಯಾಗಾದಿಗಳ ಕುರಿತು ನಡೆಸಲಾಗುವ ಚರ್ಚೆ, ಅದು ಪೂರ್ವ ಮೀಮಾಂಸೆ. ಉತ್ತರ ಮೀಮಾಂಸೆ ಅಂದ್ರೆ ಮೋಕ್ಷ ಸ್ವರೂಪವನ್ನು ಕುರಿತು ನಡೆಸಲಾಗುವ ಚಿಂತನೆಗೆ ಉತ್ತರ ಮೀಮಾಂಸೆ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ಕಾವ್ಯ ಮೀಮಾಂಸೆ ಹೇಗ್ ಬಂತು? ಕಾವ್ಯವೂ ಸಹ ಒಂದು ಪೂಜ್ಯವಾದ ವಸ್ತು ಅನ್ನೋ ಒಂದು ಭಾವನೆ ಇದೆ. ಆದ್ರಿಂದ ಅದರ ಸ್ವರೂಪವನ್ನು ಕುರಿತು ನಡೆಸುವ ಚರ್ಚೆ, ಪರಾಮರ್ಶೆ, ಚಿಂತನೆ, ಈ ಎಲ್ಲದಕ್ಕೂ ಕಾವ್ಯ ಮೀಮಾಂಸೆ ಅಂತ ಹೇಳಲಾಗುತ್ತೆ. ಆದ್ರಿಂದ ಕಾವ್ಯ ಮೀಮಾಂಸೆ ಎಂದರೆ ಕಾವ್ಯದ ಸ್ವರೂಪ, ಅದರ ಕುರಿತು ನಡೆಸುವ ಚರ್ಚೆ, ಚಿಂತನೆ, ಇದಕ್ಕೆ ಕಾವ್ಯ ಮೀಮಾಂಸೆ ಅಂತ ಹೆಸರು. ಇದನ್ನ ನಾವು ನೆನ್ಪಿಟ್ಕೋಬೇಕು. ಕಾವ್ಯ ಮೀಮಾಂಸೆ ಅಂದ್ರೆ ಕಾವ್ಯದ ಬಗ್ಗೆ ನಾವು ನಡೆಸುವ ಚಿಂತನೆ. ಇನ್ನು ನಮ್ಮ ಈಗಿನ ಅರ್ಥದಲ್ಲಿ ಕಾವ್ಯ ಅಂದ್ರೆ ನಾವು ಕವನ, ಪದ್ಯ ಅಂತ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಆದರೆ ಪ್ರಾಚೀನ ಕಾವ್ಯ ಮೀಮಾಂಸಕರು ಪದ್ಯವಲ್ಲದ ಕೃತಿಗಳನ್ನು ಸಹ ಕಾವ್ಯ ಅಂತಾನೆ ಕರೀತಾ ಇದ್ರು. ಗದ್ಯ ಕಾವ್ಯ, ದೃಶ್ಯ ಕಾವ್ಯ ಅಂತ ವಿಂಗಡಣೆ ಮಾಡಿದ್ರು. ಪ್ರಾಚೀನ ಕಾಲದಲ್ಲಿ ಎಲ್ಲ ಸಾಹಿತ್ಯವನ್ನು ಕಾವ್ಯ ಅಂತಾನೆ ಕರೀತಾ ಇದ್ರು. ಆದರೆ ಆಧುನಿಕ ಯುಗದಲ್ಲಿ ಕಾವ್ಯ ಅಂದ್ರೆ ಮಹಾಕಾವ್ಯ, ಖಂಡಕಾವ್ಯ, ಭಾವಗೀತೆ, ಕಥನ ವಚನ, ವಚನ, ಇವುಗಳು ಕಾವ್ಯಗಳಾದ್ರೆ ಇನ್ನು ಇದನ್ನು ಬಿಟ್ಟು ಹಲವು ಬಗೆಯ ಸಾಹಿತ್ಯ ಪ್ರಕಾರಗಳು ಬಂದಿದೆ. ಯಾವ್ಯಾವುದು? ನಾಟಕ, ಸಣ್ಣ ಕಥೆ, ಕಾದಂಬರಿ, ಲಲಿತ ಪ್ರಬಂಧ, ಪ್ರವಾಸ ಕಥನ, ಜೀವನ ಚರಿತ್ರೆ, ಆತ್ಮಕಥೆ, ಸಾಹಿತ್ಯ ವಿಮರ್ಶೆ, ಶಿಶು ಸಾಹಿತ್ಯ, ಹೀಗೆ ವಿವಿಧ ಪ್ರಕಾರಗಳು ಚಾಲ್ತಿಗೆ ಬಂದಿದೆ. ಆದರೆ ಸಾಮಾನ್ಯವಾಗಿ
ಕಾವ್ಯ ಎಂದರೆ ಸಾಹಿತ್ಯ ಅನ್ನುವ ಅರ್ಥವನ್ನು ನಾವು ತಗೋಬೇಕು. ಸಾಹಿತ್ಯ ಅಂದರೆ ಎಲ್ಲ ಪ್ರಕಾರದ್ದು ಸಾಹಿತ್ಯನೇ. ಮಹಾಕಾವ್ಯದಿಂದ ಹಿಡಿದು ಶಿಶು ಸಾಹಿತ್ಯದವರೆಗೆ ಎಲ್ಲವೂ ಕಾವ್ಯಗಳೇ ಅಂತ ನಾವು ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ಪತ್ರಿಕೆಯನ್ನು ನಾವು ಓದಬೇಕಾಗತ್ತೆ. ಆದ್ರಿಂದ ಕಾವ್ಯ ಮೀಮಾಂಸೆ ಎಂದರೆ ಸಾಹಿತ್ಯ ಮೀಮಾಂಸೆ ಅಂತ ಅರ್ಥ. ಅದನ್ನೇ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಏನಂತ ಕರೀತಾರೆ ಅಂದರೆ ಅಲಂಕಾರ ಶಾಸ್ತ್ರ, ಕಾವ್ಯಶಾಸ್ತ್ರ, ಸಾಹಿತ್ಯ ಶಾಸ್ತ್ರ. ಈ ಎಲ್ಲವುದರ ಅರ್ಥ ಅಥವಾ ಇವೆಲ್ಲದಕ್ಕೆ ಬದಲು ಕಾವ್ಯ ಮೀಮಾಂಸೆ ಅಂತ ನಾವು ಕರಿಬಹುದು. ಮೊದಲನೇದಾಗಿ ಸಾಹಿತ್ಯದ ಉದ್ದೇಶ ಏನು ಅನ್ನೋದನ್ನ ತಿಳ್ಕೋಬೇಕು. ಓದುಗರನ್ನ ಅಂದ್ರೆ ಸಹೃದಯರನ್ನ ಸಂತೋಷ ಸಾಗರದಲ್ಲಿ ತೇಲುವಂತೆ ಮಾಡುವುದು, ಅವರಿಗೆ ಆನಂದ ನೀಡುವುದೇ ಸಾಹಿತ್ಯದ ಉದ್ದೇಶ. ಮಾನವ ಕುಲದ ಹಿತ ಸಾಧಿಸೋದು ಸಾಹಿತ್ಯದ ಗುರಿ. ಹೀಗೆ ಜೀವನೋಪಯೋಗಿಯಾದ ಮಂಗಳಕರವಾದ ಸಾಹಿತ್ಯ ರಾಶಿಯನ್ನ ವಿಭಿನ್ನ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡುವ ಶಾಸ್ತ್ರಕ್ಕೆ ಕಾವ್ಯ ಮೀಮಾಂಸೆ ಅಂತ ಹೇಳ್ತಾರೆ. ಯಾವ ಯಾವ ವಿಷಯಗಳ ಬಗ್ಗೆ, ಕಾವ್ಯದ ಯಾವ ಯಾವ ಅಂಶಗಳ ಬಗ್ಗೆ ನಾವು ಕಾವ್ಯ ಮೀಮಾಂಸೆಯಲ್ಲಿ ಚರ್ಚಿಸ್ತೀವಿ, ವಿವೇಚನೆ ಮಾಡ್ತೀವಿ ಅಂದ್ರೆ ಕವಿ ಎಂದರೆ ಯಾರು, ಅವನ ಸಿದ್ಧಿ ಬುದ್ಧಿಗಳೇನು, ಶ್ರೀ ಸಾಮಾನ್ಯನಿಗಿಂತ ಕವಿಯು ಹೇಗೆ ಅಸಾಮಾನ್ಯನೆನಿಸುತ್ತಾನೆ, ಅವನ ಕಾವ್ಯ ರಚನೆಗೆ ಪ್ರೇರಣೆ ಯಾವುದು, ಕಾವ್ಯವೆಂದರೆ ಅದಕ್ಕೆ ಪರಿಭಾಷೆ ಯಾವುದು, ಕಾವ್ಯದ ವಿವಿಧ ಪ್ರಕಾರಗಳು ಯಾವ್ಯಾವುದು, ಕವಿತೆಯ ಆಕಾರ ಯಾವುದು, ಆ ಆಕಾರದೊಡನೆ ಹಾಸುಹೊಕ್ಕಾಗುವ ಪರಿಕರಗಳು ಯಾವ್ಯಾವುದು, ಕಾವ್ಯ ರಚನೆಯಿಂದ ಕವಿಗೆ ಏನ್ ಲಾಭ ಸಿಗುತ್ತೆ, ಲೋಕಕ್ಕೆ ಏನು ಉಪಯೋಗ ಆಗತ್ತೆ, ಸಹೃದಯ ಅಂದ್ರೆ ಯಾರು, ಸಹೃದಯನ ಗುಣಲಕ್ಷಣಗಳೇನು, ಕಾವ್ಯದಲ್ಲಿ ಗುಣ ಅಂದ್ರೇನು, ದೋಷ ಅಂದ್ರೇನು. ಕಾವ್ಯ ಆನಂದ ಉಂಟು ಮಾಡುತ್ತಲ್ಲ, ಹಾಗೆ ಆ ಆನಂದದಾಯಕ ಮಾಡುವ ಯಾವ ತತ್ವ ಕಾವ್ಯದಲ್ಲಿ ಅಡಗಿದೆ. ಅಲಂಕಾರ, ಗುಣ, ರೀತಿ, ರಸ, ಧ್ವನಿ, ವಕ್ರೋಕ್ತಿ, ಅನುಮಾನ, ಔಚಿತ್ಯ, ಇವೆಲ್ಲ ವಿವಿಧ ಸಿದ್ಧಾಂತಗಳು. ಈ ಎಲ್ಲ ವಿಷಯದ ಬಗ್ಗೆ ವಿವಿಧ ಸಿದ್ಧಾಂತಗಳಿದೆಯಲ್ಲ, ಈ ಸಿದ್ಧಾಂತಗಳು ಯಾವ್ಯಾವುದು? ಈ ತರಹದ ನೂರಾರು ಕಾವ್ಯ ಸಂಬಂಧಿಯಾದ ವಿಚಾರಗಳನ್ನ ವಿವೇಚಿಸೋದೆ ಕಾವ್ಯ ಮೀಮಾಂಸೆ. ಇನ್ನ ಕಾವ್ಯ ಮೀಮಾಂಸೆಯಲ್ಲಿ ಅಲಂಕಾರ ಸಹ ಒಂದು ಸಿದ್ಧಾಂತ, ಒಂದು ಪ್ರಸ್ಥಾನ ಆಗಿದೆ. ಆದರೂ ಸಹ ಅಲಂಕಾರ ಶಾಸ್ತ್ರ ಅಂದ್ರೆ ಕಾವ್ಯ ಮೀಮಾಂಸೆ ಆಗತ್ತಾ? ಆಗತ್ತೆ. ಯಾಕೆ ಅಂದ್ರೆ ಅಲಂಕಾರ ಅನ್ನೋದಕ್ಕೆ ಎರಡು ಬಗೆಯ ಅರ್ಥಗಳಿದೆ. ಭಾರತೀಯ ಕಾವ್ಯ ಮೀಮಾಂಸೆಯ ಪರಂಪರೆಯಲ್ಲಿ ಅಲಂಕಾರ ಎಂಬ ಶಬ್ದ ಸೀಮಿತವಾದ ಅರ್ಥದಲ್ಲಿ ಬಳಕೆಯಾಗಿರುವಂತೆ ಸೀಮಾತೀತವಾದ ಅರ್ಥದಲ್ಲಿ ಸಹ ಬಳಕೆಯಾಗಿದೆ. ಏನಿದು ಸೀಮಿತವಾದ ಅರ್ಥ ಯಾವುದು ಅಂದ್ರೆ ಅನುಪ್ರಾಸ, ಉಪಮೆ, ರೂಪಕ, ದೀಪಕ ಮೊದಲಾದ ಶಬ್ದಾರ್ಥ ವೈಚಿತ್ರಗಳನ್ನ ಅಲಂಕಾರ ಅಂತ ಕರೆಯೋದು ಎಲ್ಲರಿಗೂ ಗೊತ್ತಿದೆ. ಅದು ಸೀಮಿತವಾದ ಅರ್ಥ. ಕಾವ್ಯದಲ್ಲಿರುವ ಸೌಂದರ್ಯ, ಈ ಹಿನ್ನೆಲೆಯಲ್ಲಿ ಅಲಂಕಾರ ಕಾವ್ಯದಲ್ಲಿರುವ ಸೌಂದರ್ಯ ಅನ್ನೋ ಅರ್ಥ ತಗೊಂಡಾಗ ಅದು ವ್ಯಾಪಕವಾದ ಅರ್ಥ. ಈ ಅರ್ಥದಲ್ಲಿ ಕಾವ್ಯ ಸೌಂದರ್ಯವನ್ನ ವಿವೇಚಿಸುವ ಶಾಸ್ತ್ರಕ್ಕೆ ಅಲಂಕಾರ ಶಾಸ್ತ್ರ ಅಂತ ಕರಿಬಹುದು. ಅದು ಸಹ ಕಾವ್ಯ ಮೀಮಾಂಸನೆ. ಆದರೆ ಈ ಅಲಂಕಾರ ಶಾಸ್ತ್ರದಲ್ಲಿ ಅಲಂಕಾರ ಅನ್ನೋ ಪದಕ್ಕೆ ನಾವು ವ್ಯಾಪಕವಾದ ಅರ್ಥವನ್ನ ಕೊಡ್ತೀವಿ. ಭಾರತೀಯ ಕಾವ್ಯ ಮೀಮಾಂಸೆಯ ಪರಂಪರೆಯಲ್ಲಿ ಪ್ರಾಚೀನರು ಈ ಕಾವ್ಯ ಮೀಮಾಂಸೆಯನ್ನ ಅಲಂಕಾರ ಶಾಸ್ತ್ರ ಅಂತ ಸಹ ಕರೆದಿದ್ದಾರೆ. ಇನ್ನು ಪಾಶ್ಚಾತ್ಯರಲ್ಲಿ ಕಾವ್ಯ ಮೀಮಾಂಸೆ ಹೇಗಿದೆ? ಪಾಶ್ಚಾತ್ಯರಲ್ಲಿ ಕಾವ್ಯ ಮೀಮಾಂಸೆಗೆ ಬದಲು ವಿಮರ್ಶೆ ಅನ್ನೋದು ಹೆಚ್ಚಾಗಿದೆ. ಅಲ್ಲಿ ವಿಮರ್ಶೆ, ಕ್ರಿಟಿಸಿಸಮ್ ಅನ್ನೋದು ಹೆಚ್ಚು ಉಪಯೋಗ ಮಾಡಲ್ಪಟ್ಟಿದೆ. ಲಿಟರರಿ ಕ್ರಿಟಿಸಿಸಮ್ ಅಂದ್ರೆ ಸಾಹಿತ್ಯ ವಿಮರ್ಶೆ ಅನ್ನೋದು ಪಾಶ್ಚಾತ್ಯರಲ್ಲಿ ಹೆಚ್ಚಾಗಿ ಬಳಸಲಾಗಿದೆ. ಈ ಪಾಶ್ಚಾತ್ಯರಲ್ಲಿ ಕಾವ್ಯ ಮೀಮಾಂಸೆ ಮೂರು ಮುಖವಾಗಿ ಬೆಳೆದಿದೆ ಅಂತ ಹೇಳಬಹುದು. ರೆಟಾರಿಕ್, ಪೊಯೆಟಿಕ್, ಆಸ್ಥೆಟಿಕ್. ರೆಟಾರಿಕ್ ಅಂದ್ರೆ ಅಲಂಕಾರಿಕವಾದ ಮಾತಿನ ಚಮತ್ವತಿ
ಇದನ್ನು ಉಳ್ಳುವ ಲೇಖನ, ಭಾಷಣಗಳ ರೂಪರಚನೆಯನ್ನು ವಿಶ್ಲೇಷಿಸುವ ಶಾಸ್ತ್ರ ರೆಟಾರಿಕ್. ಇನ್ನು ಪೊಯೆಟಿಕ್ಸ್ ಅಂದ್ರೆ ಕಾವ್ಯ ಮೀಮಾಂಸೆ ಅಂತ ನಾವು ಕರೆಯುವ ಒಂದು ಶಾಸ್ತ್ರ ಅಂತ ಹೇಳಬಹುದು. ಇನ್ನೊಂದು ಆಸ್ಥೆಟಿಕ್ಸ್. ಆಸ್ಥೆಟಿಕ್ಸ್ ಅಂದ್ರೆ ಸೌಂದರ್ಯವೆಂಬುದು ಎಲ್ಲ ಲಲಿತ ಕಲೆಗಳಿಗೂ ಸಮಾನವಾದ ವಿಷಯ. ಚಿತ್ರ, ಸಂಗೀತ, ಶಿಲ್ಪ ಮೊದಲಾದ ಎಲ್ಲವೂ ಸೌಂದರ್ಯ ಪ್ರಬೋಧಕಗಳು. ಈ ಬಹುಮುಖವಾದ ಸೌಂದರ್ಯವನ್ನು ಕುರಿತು ನಡೆಸುವ ಶಾಸ್ತ್ರಕ್ಕೆ ಆಸ್ಥೆಟಿಕ್ಸ್ ಅಂತ ಹೇಳ್ತಾರೆ. ಈ ಮೂರು ನೆಲೆಯಲ್ಲಿ ಪಾಶ್ಚಾತ್ಯರಲ್ಲಿ ಕಾವ್ಯಮೀಮಾಂಸೆ ಬೆಳೆದು ಬಂದಿದೆ ಅಂತ ಹೇಳಬಹುದು. ಆದರೆ ಭಾರತೀಯ ನೆಲೆಯಲ್ಲಿ ಈ ಮೂರೂ ಶಾಸ್ತ್ರಗಳನ್ನು ನಾವು ಕಾವ್ಯಮೀಮಾಂಸೆ ಎಂಬ ಏಕಶಾಸ್ತ್ರದಲ್ಲಿ ನಾವು ಓದ್ತೀವಿ, ಅಧ್ಯಯನ ಮಾಡ್ತೀವಿ. ಪ್ರತ್ಯೇಕ ಶಾಸ್ತ್ರಗಳವಾಗಿ ಬೆಳೆಸುವ ಕ್ರಮ ಭಾರತದಲ್ಲಿ ಬಂದಿಲ್ಲ. ಇನ್ನು ಕಾವ್ಯಮೀಮಾಂಸೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಸಾಹಿತ್ಯ ವಿಮರ್ಶೆ ಅಂದ್ರೇನು ಅನ್ನೋದನ್ನು ಸಹ ತಿಳ್ಕೋಬೇಕಾಗತ್ತೆ. ಸಾಹಿತ್ಯ ಅಂದ್ರೇನು? ಮನುಷ್ಯನ ಭಾವಗಳನ್ನು ವಿಮರ್ಶಿಸುವ ಒಂದು ಕಲೆ ಅಂತ ಹೇಳಬಹುದು. ಆ ಭಾವಗಳನ್ನ ಸಾಹಿತ್ಯ ನಿರ್ಮಾಣ ಶಕ್ತಿಯು ಬ್ರಹ್ಮಾಸ್ಪದವನ್ನು ಹೋಲುವ ಅನುಭವವಾಗಿ ಪರಿವರ್ತಿಸಿ ಪ್ರತಿಪಾದಿಸಬಲ್ಲದು. ಈ ಪ್ರತಿಪಾದನಾ ಕ್ರಮದ ವಿವರಣೆಯೇ ಸಾಹಿತ್ಯ ವಿಮರ್ಶೆ. ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋಕೆ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನ ಸಹೃದಯ ಅಂದ್ರೆ ಯಾರು? ಕಾವ್ಯದಲ್ಲಿ, ಕಾವ್ಯ ರಾಶಿಯಲ್ಲಿ ತನಗೆ ಬೇಕಾದುದನ್ನು ಮಾತ್ರ ಕೈಗೆತ್ತಿಕೊಂಡು ತನ್ಮಯವಾಗಿ ಅಧ್ಯಯನ ಮಾಡುತ್ತಾ ರಸಾನುಭವ ಪರಿಪ್ಲುತನಾಗುವವನನ್ನ ಸಹೃದಯ ಅಂತ ಕರೆಯಲಾಗುತ್ತೆ. ಅಂದ್ರೆ ನಾವೆಲ್ಲ ಯಾವುದೇ ಕಾವ್ಯವನ್ನ ಓದಿ ಅದನ್ನ ಅಲ್ಲೇ ಬಿಟ್ಟರೆ ನಾವು ಸಹೃದಯರಾಗೋದಿಲ್ಲ. ಅದನ್ನ ನಾವು ಆನಂದಿಸಬೇಕು, ಅದರ ರಸನ ಅನುಭವಿಸಬೇಕು. ಆಗ ನಾವು ಸಹೃದಯ ಅಂತ ಅನಿಸ್ಕೋಬಹುದು. ಇನ್ನ ಸಹೃದಯ ಮತ್ತೆ ವಿಮರ್ಶಕನಿಗೆ ಏನ್ ವ್ಯತ್ಯಾಸ? ಸಹೃದಯ ತಾನು ಪಡೆದುಕೊಂಡ ಆನಂದಾಭೂತಿಯ ವಿವರಣೆಗಳನ್ನ ಬರವಣಿಗೆಯ ರೂಪದಲ್ಲಿ ಲೋಕದ ಮುಂದೆ ಮಂಡಿಸಿದಾಗ ವಿಮರ್ಶಕ ಅಂತ ಅನ್ಸ್ಕೋತಾನೆ. ಇಂಗ್ಲಿಷಲ್ಲಿ ವಿಮರ್ಶಕಗೆ ಕ್ರಿಟಿಕ್ ಅಂತ ಹೇಳ್ತಾರೆ. ಸಹೃದಯ ತಾನು ಆನಂದ ಪಡಿತಾನೆ, ವಿಮರ್ಶಕ ತಾನು ಏನು ಆನಂದ ಪಡೆದೆ ಅನ್ನೋದನ್ನ ಬರವಣಿಗೆಯ ರೂಪದಲ್ಲಿ ಲೋಕದ ಮುಂದೆ ಇಡ್ತಾನೆ, ಅವನು ವಿಮರ್ಶಕ. ಪಾಶ್ಚಾತ್ಯರಲ್ಲಿ ಕಾವ್ಯಮೀಮಾಂಸೆಗಿಂತ ಸಾಹಿತ್ಯ ವಿಮರ್ಶೆ ಎನ್ನುವ ಶಾಸ್ತ್ರ ಸಾಮಾನ್ಯವಾಗಿ ಬೆಳೆದು ಬಂದಿದೆ. ಈ ಸಾಹಿತ್ಯ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆಗೆ ವ್ಯತ್ಯಾಸ ಏನು? ಸಾಹಿತ್ಯ ವಿಮರ್ಶೆಯಲ್ಲಿ ಕಲಾಕೃತಿಗಳ ಮೌಲ್ಯಮಾಪನ ಮಾಡುವ, ಗುಣದೋಷಗಳನ್ನು ಚರ್ಚಿಸುವ ಕಾರ್ಯ ನಡೆಸಲಾಗುತ್ತೆ. ಕಲಾಕೃತಿಗಳ ಮೌಲ್ಯಮಾಪನ ಮಾಡಲಾಗುತ್ತೆ, ಗುಣ ಮತ್ತು ದೋಷಗಳನ್ನು ಎತ್ತಿ ತೋರಿಸಲಾಗುತ್ತೆ. ಕಾವ್ಯ ಮೀಮಾಂಸೆಯಲ್ಲಿ ಈ ಕಾರ್ಯ ಮಾಡೋದಕ್ಕೆ, ಸಾಹಿತ್ಯ ವಿಮರ್ಶೆಯಲ್ಲಿ ನಾವೇನು ಹೇಳಿದ್ವಲ್ಲ, ಮೌಲ್ಯಮಾಪನ ಮಾಡೋದು, ಗುಣದೋಷಗಳನ್ನ ಚರ್ಚಿಸೋದು, ಎತ್ತಿ ತೋರಿಸೋದು, ಅದನ್ನ ಮಾಡೋದಕ್ಕೆ ಬೇಕಾಗುವ ನಿಯಮಗಳನ್ನ, ಸೂತ್ರಗಳನ್ನ, ತತ್ವಗಳನ್ನ ಕಾವ್ಯಮೀಮಾಂಸೆ ರೂಪಿಸಿಕೊಡುತ್ತೆ. ಆದ್ರಿಂದ ಕಾವ್ಯಮೀಮಾಂಸೆ ಸಾಹಿತ್ಯ ವಿಮರ್ಶೆಗೆ ಸೂತ್ರಗಳನ್ನ ಕೊಡುತ್ತೆ ಅಂತ ಹೇಳಬಹುದು. ಮತ್ತು ಸಾಹಿತ್ಯ ವಿಮರ್ಶೆ ಬುದ್ಧಿ ಪ್ರಧಾನವಾದದ್ದು, ಕಾವ್ಯಮೀಮಾಂಸೆ ಭಾವ ಪ್ರಧಾನವಾದದ್ದು. ಮೊದಲನೇದಾಗಿ ಭಾರತೀಯ ಕಾವ್ಯಮೀಮಾಂಸೆ ಯಾವಾಗ ಹುಟ್ಟಿತು ಅನ್ನೋ ಪ್ರಶ್ನೆಗೆ ಉತ್ತರ ಸುಲಭ ಅಲ್ಲ ಅಂತ ಹೇಳಬಹುದು. ವೇದಾಂಗಗಳಾದ ಷಟ್ಶಾಸ್ತ್ರಗಳಲ್ಲಾಗ್ಲಿ, ಚತುರ್ದಶ ವಿದ್ಯೆಗಳ ಪಟ್ಟಿಯಲ್ಲಾಗ್ಲಿ ಕಾವ್ಯಮೀಮಾಂಸೆಯ ಹೆಸರಿಲ್ಲ. ಕ್ರಿಸ್ತಶಕ 900 ರಾಜಶೇಖರನೆಂಬ ಅಲಂಕಾರಿಕನ ಪ್ರಕಾರ ಕಾವ್ಯಮೀಮಾಂಸೆ ಶಾಸ್ತ್ರ ಹೇಗ್ ಬಂತು, ಹೇಗೆ ಉಗಮ ಆಯಿತು ಅಂತ ಹೇಳೋದಾದ್ರೆ ಒಂದು ಪೌರಾಣಿಕ ಚಿತ್ರಣವನ್ನ ರಾಜಶೇಖರ ಕೊಡ್ತಾನೆ. ಏನ್ ಹೇಳ್ತಾನೆ? ಮೊದಲು ಶಿವ ಬ್ರಹ್ಮ, ವಿಷ್ಣು ಮೊದಲಾದ 64 ಶಿಷ್ಯರಿಗೆ ಈ ಕಾವ್ಯಮೀಮಾಂಸೆಯನ್ನ ಬೋಧಿಸಿದ. ನಂತರ ಬ್ರಹ್ಮನು ತನ್ನ ಮಾನಸ ಪುತ್ರರೆನಿಸಿದ ಶಿಷ್ಯಾವಳಿಗೆ ಇದನ್ನು ಉಪದೇಶಿಸಿದ. ಆ ಶಿಷ್ಯ ವೃಂದದಲ್ಲಿ ಕಾವ್ಯಪುರುಷ ಎಂಬ ಹೆಸರಿನವನು
ಆ ವಿದ್ಯೆಯನ್ನ 18 ಮಂದಿ ಶ್ರೇಷ್ಠ ಪುರುಷರಿಗೆ ಹೇಳಿಕೊಡ್ತಾನೆ. ಯಾವ 18 ಮಂದಿ ಅಂದ್ರೆ ಸಹಸ್ರಾಕ್ಷ, ಉಕ್ತಿಗರ್ಭ, ಸುವರ್ಣನಾಭ ಮೊದಲಾದ 18 ಮಂದಿ. ಅದರಲ್ಲಿ ಭರತ ಸಹ ಒಬ್ಬ. ಅವರು ಕಾವ್ಯ ತತ್ವ ರಹಸ್ಯವನ್ನು ಪ್ರತ್ಯೇಕವಾಗಿ ರಚಿಸಿ ಲೋಕಕ್ಕೆ ಸಮರ್ಪಿಸಿದರು. ಆದರೆ ಈ ಮಹಾಪುರುಷರು ರಚಿಸಿಕೊಟ್ಟ ಯಾವ ಗ್ರಂಥವೂ ನಮಗೆ ದೊರೆತಿಲ್ಲ. ಕ್ರಿಸ್ತಶಕ ಆರಂಭಕ್ಕೆ ಮುನ್ನ ರಚಿತವಾದ ಯಾವುದೇ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧವಾದ ಗ್ರಂಥ ನಮಗೆ ಲಭಿಸಿಲ್ಲ. ಹೇಗೆ ಒಂದು ಭಾಷೆ ಹುಟ್ಟಿದ ಮೇಲೆ ಅದರ ಸ್ವರೂಪ ನಿಯಮಗಳನ್ನು ನಿರೂಪಿಸೋದಕ್ಕೆ ವ್ಯಾಕರಣಶಾಸ್ತ್ರ ಹುಟ್ಟುಕೊಳ್ಳುತ್ತೆ, ಹಾಗೇನೆ ಸಾಹಿತ್ಯ ಹುಟ್ಟಿದ ಮೇಲೆ ಅದರ ಸೌಂದರ್ಯ ತತ್ವವನ್ನು ವಿಮರ್ಶಿಸುವ ಕಾವ್ಯಮೀಮಾಂಸೆ ಹುಟ್ಟಿದೆ ಅಂತ ಹೇಳಬಹುದು. ಕಾವ್ಯಮೀಮಾಂಸಾ ಶಾಸ್ತ್ರವು 1ನೇ ಶತಮಾನ, ಕ್ರಿಸ್ತಶಕ 1ನೇ ಶತಮಾನದಷ್ಟು ಹಳೆಯದು ಅಂತ ರಾಘವನ್ ಮತ್ತು ತೀನಂಶ್ರೀ ಅವರು ಹೇಳಿದ್ದಾರೆ. ಆಗ ಅದನ್ನ, ಈ ಶಾಸ್ತ್ರವನ್ನ, ಕಾವ್ಯಮೀಮಾಂಸಾ ಶಾಸ್ತ್ರವನ್ನ ಕ್ರಿಯಾಕಲ್ಪ ಎನ್ನೋ ಹೆಸರಿಂದ ಕರೆಯಲಾಗ್ತಿತ್ತು ಅಂತ ಈ ಇಬ್ರು ಅಭಿಪ್ರಾಯ ಪಟ್ಟಿದ್ದಾರೆ. ರಾಜಶೇಖರ ಇದಕ್ಕೆ ಕಾವ್ಯಮೀಮಾಂಸೆ ಅನ್ನೋ ಹೆಸರು ಕೊಡೋದಕ್ಕೆ ಮೊದಲು ಅಲಂಕಾರ ಶಾಸ್ತ್ರ, ಕಾವ್ಯಾಲಂಕಾರ ಶಾಸ್ತ್ರ ಎನ್ನುವ ಹೆಸರಿನಿಂದ ಈ ಕಾವ್ಯಮೀಮಾಂಸೆಯ ಕಾರ್ಯ ನಡೀತಾ ಇತ್ತು. ಈಗ ಈ ಕಾವ್ಯಮೀಮಾಂಸೆಗೆ ಕೊಡುಗೆ ನೀಡಲಾದ ವಿವಿಧ ಅಲಂಕಾರಿಕರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಯಾವ ಕಾಲಮಾನದವರು, ಅವರು ಯಾವ ರಾಜ್ಯದಲ್ಲಿ ರಾಜರ ಆಸ್ಥಾನದಲ್ಲಿದ್ರು, ಅವರು ಯಾವ ಸಿದ್ಧಾಂತವನ್ನ ಮಂಡಿಸಿದ್ದಾರೆ, ಯಾವ ಗ್ರಂಥದ ಮೂಲಕ ಆ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ, ಆ ಗ್ರಂಥದ ಬಗ್ಗೆ ಅಥವಾ ಅವರ ಇತರ ವಿಷಯಗಳನ್ನ ಈಗ ನೋಡೋಣ. ಮೊದಲನೇದಾಗಿ ಭರತಮುನಿ. ಭರತಮುನಿ ನಾಟ್ಯಶಾಸ್ತ್ರವನ್ನ ರಚಿಸಿದ್ದಾನೆ. ನಾಟ್ಯಶಾಸ್ತ್ರ ಆದಿಗ್ರಂಥ ಅಂತ ಹೇಳಬಹುದು. ಇದೊಂದು ಪರಿಪೂರ್ಣ ವ್ಯಾಪ್ತಿ ಮತ್ತು ಸಾಹಿತ್ಯಕ ಹಾಗೂ ಕಲಾತ್ಮಕ ವೈಭವಗಳಲ್ಲಿ ಅದ್ಭುತವಾದ ಗ್ರಂಥ ಅಂತ ಹೇಳಬಹುದು. ಇದಕ್ಕೆ ಭಾರತೀಯ ನಾಟ್ಯ, ನಾಟಕ, ಸಂಗೀತಗಳ ಬಗ್ಗೆ ದೊರೆಯುವ ಮೊಟ್ಟ ಮೊದಲ ಆಕರ ಗ್ರಂಥ ಎಂಬ ವೈಶಿಷ್ಟ್ಯ ಈ ನಾಟ್ಯಶಾಸ್ತ್ರಕ್ಕಿದೆ. ನಾಟ್ಯಶಾಸ್ತ್ರವು ನೃತ್ಯ, ನಾಟಕ, ಸಂಗೀತಗಳ ವಿಶ್ವಕೋಶ ಅಂತ ಹೇಳಲಾಗುತ್ತೆ. ಈ ನಾಟ್ಯಶಾಸ್ತ್ರದ ಕರ್ತೃ ಭರತಮುನಿ. ಆದರೆ ಈ ಭರತಮುನಿ ಯಾರು, ಯಾವ ಕಾಲಮಾನದಲ್ಲಿದ್ದ, ಯಾವ ಪ್ರದೇಶದಲ್ಲಿದ್ದ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಆಗಿಲ್ಲ. ವಿದ್ವಾಂಸರಲ್ಲಿ ಒಮ್ಮತ ಇಲ್ಲ. ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ಹಾಗೂ ಕಾಳಿದಾಸನ ವಿಕ್ರಮೋರ್ವರ್ಷೀಯ ಈ ಎರಡರಲ್ಲೂ ಭರತನ ನಾಟ್ಯಶಾಸ್ತ್ರದ ಬಗ್ಗೆ ನಮಗೆ ಉಲ್ಲೇಖ ಇದ್ರೂ ಸಹ, ಭರತನ ಬಗ್ಗೆ ಉಲ್ಲೇಖ ಇದ್ರೂ ಸಹ ಭರತನ ಇತಿವೃತ್ತ ಇದರಲ್ಲಿ ಇವುಗಳಿಂದ ತಿಳಿದು ಬರೋದಿಲ್ಲ. ಇದು ಅತ್ಯಂತ ಪ್ರಾಚೀನ ಭಾರತೀಯ ಗ್ರಂಥ ಅಂತ ಹೇಳಬಹುದು. ನಾಟ್ಯಶಾಸ್ತ್ರ ಕೃತಿಗೆ ನಾಟ್ಯ ವೇದ ಅಂತ ಅಪಾರವಾದ ಗೌರವ, ಪೂಜ್ಯತಾ ಭಾವಗಳು ಪ್ರಾಪ್ತವಾಗಿವೆ. ಬಹಳ ಹಿಂದೆ ಭರತಮುನಿಗೆ ಮುನಿಪಟ್ಟ ಕೊಟ್ಟು ಅವನ ಐತಿಹಾಸಿಕತ್ವ ಮರೆಸುವ ಹಾಗೆ ಆಗಿ ಹೋಯಿತು. ಈ ನಾಟ್ಯಶಾಸ್ತ್ರ ನಿರೂಪಿತವಾಗಿರುವ ಸಂಪ್ರದಾಯದ ಆಧಾರದಲ್ಲಿ ಆತ ಹೇಳಿರುವ ಅಲಂಕಾರಗಳು ಕೇವಲ 4: ಉಪಮ, ರೂಪಕ, ದೀಪಕ ಮತ್ತು ಯಮಕ. ಇಷ್ಟು ಮಾತ್ರ ಆ ನಾಟ್ಯಶಾಸ್ತ್ರದಲ್ಲಿ ಇರೋದನ್ನ ಗಮನಿಸಿ. ಅದರಲ್ಲಿರುವ ಛಂದೋವಿಧಾನವು ಪಿಂಗಳನ ಪದ್ಧತಿಗಿಂತ ಹಿಂದಿನದು ಅನ್ನೋದನ್ನ ಗಮನಿಸಿ. ಮತ್ತು ಈ ತರಹ ಹಲವು ವಿವಿಧ ಅಂಶಗಳನ್ನ ಗಮನಿಸಿ ನಾಟ್ಯಶಾಸ್ತ್ರದ ಕಾಲ ಕ್ರಿಸ್ತಶಕ 1ನೇ ಶತಮಾನಕ್ಕಿಂತ ಹಿಂದಿನದು ಅಲ್ಲ ಅಂತ ಹೇಳಲಾಗಿದೆ. ಕ್ರಿಸ್ತಶಕ 1ನೇ ಶತಮಾನ ಅಥವಾ ಕೆಲವೊಂದು ಕಡೆ ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲವೊಂದು ಕಡೆ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 500ರವರೆಗೆ ಭರತಮುನಿ ಇದ್ದ ಅಂತ ಹೇಳ್ತಾರೆ. ಹೀಗೆ ವಿವಿಧ ವಾದಗಳಿದ್ರೂ ಸಹ ನಾವು ಸುಮಾರು ಕ್ರಿಸ್ತಶಕ 300ರ ಸಮಯದಲ್ಲಿ ಭರತಮುನಿ ಇದ್ದ ಅಂತ
ಹೇಳಬಹುದು. ಈ ಕೃತಿಯನ್ನ ಭರತಮುನಿ ಹೇಗೆ ರಚಿಸಿದಾನೆ ಅಂದ್ರೆ, ಮಕ್ಕಳೊಂದಿಗೆ ಕುಳಿತುಕೊಂಡು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುವ ರೀತಿಯಲ್ಲಿ ಈ ಗ್ರಂಥದ ಸ್ವರೂಪ ಕಂಡುಬರುತ್ತೆ. ಇದರಲ್ಲಿ ಏನೇನಿದೆ, ನಾಟ್ಯ ಹುಟ್ಟಿದೆ ಹೇಗೆ, ಪ್ರೇಕ್ಷಾಗೃಹವನ್ನ ಹೇಗೆ ಕಟ್ಟಬೇಕು, ರಂಗದೇವತೆಗಳನ್ನ ಹೇಗೆ ಒಲಿಸಿಕೊಳ್ಳಬೇಕು, ತಾಂಡವ ಮೊದಲಾದ ನೃತ್ಯಗಳು, ಬಗೆ ಬಗೆಯ ಅಭಿನಯಗಳು, ಪಾತ್ರಗಳ ವೇಷಭೂಷಣಗಳು, ನಾಟ್ಯದಲ್ಲಿ ಬರುವ ಭಾಷೆ, ಛಂದಸ್ಸು, ಗೀತವಾದ್ಯಗಳು, ಇವುಗಳೆಲ್ಲ ವಿವರಗಳನ್ನ ಹಾಗೂ ರಸಭಾವಗಳ ಸ್ವರೂಪವನ್ನ ಈ ಗ್ರಂಥದಲ್ಲಿ ಹೇಳಲಾಗಿದೆ. ಹಾಗೇನೆ ನಾಟಕಗಳು ಎಷ್ಟು ಬಗೆಯವು, ಪಾತ್ರ ವ್ಯವಸ್ಥೆ ಹೇಗಿರಬೇಕು, ಈ ಎಲ್ಲವನ್ನ ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ವಿವರಿಸ್ತಾನೆ. ನಾಟ್ಯಶಾಸ್ತ್ರದ ಬಹುಭಾಗ ಅನುಷ್ಠುಪ್ ಛಂದಸ್ಸಿನ ಕಾರಿಕೆಗಳ ರೂಪದಲ್ಲಿದೆ. ಕಾರಿಕೆ ಅಂದ್ರೆ ಶಾಸ್ತ್ರದ ವಿಚಾರವನ್ನು ನಿರೂಪಿಸುವ ಶ್ಲೋಕ ಅಂತ ಹೇಳಬಹುದು. ಆ ಶ್ಲೋಕಗಳ ರೂಪದಲ್ಲಿ ನಾಟ್ಯಶಾಸ್ತ್ರದ ಬಹುಭಾಗ ಇದೆ. ಅಲ್ಲಲ್ಲಿ ಗದ್ಯ ಭಾಗನೂ ಬರುತ್ತೆ. ನಾಟ್ಯಶಾಸ್ತ್ರದ ಕೃತಿಯಲ್ಲಿ ಕಾರಿಕೆಗಳು, ಸೂತ್ರಗಳು, ಭಾಷ್ಯಗಳು, ಶ್ಲೋಕಗಳು, ಆರ್ಯಗಳು ಇವೆಲ್ಲ ಬಂದು ಹಲವಾರು ವಿಷಯಗಳನ್ನ ಹೇಳುತ್ತೆ. ಹಾಗೆ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಕಾವ್ಯಕ್ಕೆ ಸಂಬಂಧಿಸಿದ ಅಂಶಗಳು ಹಲವಾರು ಇವೆ. ಕಾವ್ಯದ ಗುಣ, ದೋಷ, ಅಲಂಕಾರ ಇವುಗಳನ್ನ ಭರತಮುನಿಯೇ ಮೊದಲು ಪ್ರಸ್ತಾಪ ಮಾಡಿರೋದನ್ನ ನಾವು ಕಾಣಬಹುದು. ನಂತರ ಭರತಮುನಿಯ ನಂತರ ಹಲವಾರು ಮೀಮಾಂಸಕರಾದ ಭಾಮಹ, ದಂಡಿ, ಉದ್ದಟ, ರುದ್ರಟ, ವಾಮನ, ರಾಜಶೇಖರ, ಅಭಿನವ ಗುಪ್ತ ಇವರೆಲ್ಲ ಭರತಮುನಿಯ ವಿಧಿಗಳನ್ನ ಗಮನಿಸಿ ತಮ್ಮ ವಾದವನ್ನ, ತಮ್ಮ ಪ್ರತಿಪಾದನೆಯನ್ನ ಮಂಡಿಸ್ತಾ ಇದ್ರು. ಈಗ ಭಾರತೀಯ ಕಾವ್ಯ ಮೀಮಾಂಸೆಯ ಬೆಳವಣಿಗೆ ಹೇಗಾಯ್ತು ಅಂದ್ರೆ, ಯಾವ ಯಾವ ಅಲಂಕಾರಿಕರು ಯಾವ ಯಾವ ತತ್ವಗಳನ್ನ ಪ್ರತಿಪಾದಿಸಿದರು ಅನ್ನೋದನ್ನ ಈ ಘಟ್ಟದಲ್ಲಿ ನಾವು ನೋಡೋಣ. ಮೊದಲನೆಯ ಅಲಂಕಾರಿಕ ಗ್ರಂಥ ಆಗ್ಲೇ ಹೇಳಿದ ಹಾಗೆ ಭರತಮುನಿಯ ನಾಟ್ಯಶಾಸ್ತ್ರ. ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ಕಾವ್ಯ ಲಕ್ಷಣದ ಮೂಲ ರೇಖೆಗಳು ನಾಟ್ಯ ವಿಚಾರದ ಬಗ್ಗೆ ಮಾತ್ರ ಇದ್ರೂ ಸಹ ಅದರ ಆಧಾರದಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಾವ್ಯ ಮೀಮಾಂಸೆಯನ್ನ ಹಲವಾರು ಮೀಮಾಂಸಕರು ಹಲವಾರು ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ. ಹೀಗಾಗಿ ಭರತಮುನಿ ಮೊದಲ ಅಲಂಕಾರಿಕ ಅಂತ ಹೇಳಬಹುದು. ಅವನ ಕಾಲ ಕ್ರಿಸ್ತ ಶಕ ಸುಮಾರು 300. ದೇಶ ಎಲ್ಲೂ ಅದನ್ನ ತಿಳಿಸಿಲ್ಲ. ಸಿದ್ಧಾಂತ ಯಾವುದು ಅಂದ್ರೆ, ಆತ ರಸ ಸೂತ್ರಗಳನ್ನು ಪ್ರತಿಪಾದಿಸಿದ. ಹಾಗೂ ಆತನ ಗ್ರಂಥ ನಾಟ್ಯಶಾಸ್ತ್ರ. ಭರತನ ನಾಟ್ಯಶಾಸ್ತ್ರ ಎಲ್ಲ ಗ್ರಂಥಗಳಿಗೂ ಆಕರ ಅಂತ ಹೇಳಬಹುದು. ಭರತನ ನಂತರ 400 ವರ್ಷಗಳ ತರುವಾಯ ಬಂದ ಭಾಮಹ. ಆತ 7ನೇ ಶತಮಾನದ ಅಂತ್ಯಭಾಗದಲ್ಲಿದ್ದವನು, ಕಾಶ್ಮೀರ ದೇಶದವನು, ಅಲಂಕಾರ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ. ಆತ ರಚಿಸಿದ ಕಾವ್ಯಾಲಂಕಾರ ಗ್ರಂಥ ಅಲಂಕಾರ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ. ಅದರಲ್ಲಿ 6 ಅಧ್ಯಾಯಗಳು, 400 ಸೂತ್ರಗಳಿವೆ. ಭಾಮಹನನ್ನ ಅಲಂಕಾರ ಸಿದ್ಧಾಂತದ ಆದಿಪ್ರವರ್ತಕ ಅಂತ ಸಹ ಕರೆಯಲಾಗುತ್ತೆ. ಅವನ ಗ್ರಂಥದಲ್ಲಿ ಕಾವ್ಯದ ಲಕ್ಷಣ, ಕಾವ್ಯ ಪ್ರಯೋಜನ, ಕಾವ್ಯ ವಿಭಾಗಗಳು, 40 ಅಲಂಕಾರಗಳ ನಿರೂಪಣೆ, ಕಾವ್ಯ ದೋಷಗಳು ಮೊದಲಾದ ವಿಚಾರಗಳಿವೆ. ಅಲಂಕಾರಗಳು ಮತ್ತು ವಕ್ರೋಕ್ತಿ ಕಾವ್ಯದ ಮೂಲತತ್ವ ಅಂತ ಅವನು ಅಭಿಪ್ರಾಯಪಟ್ಟಿದ್ದಾನೆ. ಭಾಮಹನ ಸಮಯದಲ್ಲೇ ಇದ್ದ 7ನೇ ಶತಮಾನದ ಅಂತ್ಯದಲ್ಲೇ ಇದ್ದ ದಂಡಿ, ಆತ ವಿದರ್ಭ ಪ್ರದೇಶದವನು. ಮತ್ತೆ ಕಾಂಚೀಪುರದ ಪಲ್ಲವ ರಾಜ ಇಮ್ಮಡಿ ನರಸಿಂಹವರ್ಮನ ಆಸ್ಥಾನ ಕವಿಯಾಗಿದ್ದಿರಬಹುದು ಅಂತ ಊಹಿಸಲಾಗಿದೆ. ದಂಡಿ ಗುಣಸಿದ್ಧಾಂತದ ಜನಕ. ಆತ ರಚಿಸಿದ ಗ್ರಂಥ ಕಾವ್ಯಾದರ್ಶ. ಅದರಲ್ಲಿ 3 ಪರಿಚ್ಛೇದಗಳಿವೆ.
ಪರಿಚಯ ಚಾಪ್ಟರ್ಸ್ ಅಂತ ಹೇಳಬಹುದು, ಘಟಕಗಳು ಅಂತ ಹೇಳಬಹುದು. ಆತ ಗುಣ ಸಿದ್ಧಾಂತವನ್ನು ಹೇಳೋದರ ಜೊತೆಗೆ ವೈದರ್ಭಿ ಮತ್ತು ಗೌಡ ಎಂಬ ಕಾವ್ಯ ಮಾರ್ಗಗಳಿಗೆ ಒತ್ತನ್ನು ಕೊಟ್ಟ. ಅಂದ್ರೆ ಆತ ಗುಣ ಸಿದ್ಧಾಂತದ ಜೊತೆಗೆ ಮಾರ್ಗ ಸಿದ್ಧಾಂತವನ್ನು ಸಹ ಪ್ರಚುರಪಡಿಸಿದ. ಇದೇ ಮಾರ್ಗ ಸಿದ್ಧಾಂತ ಮುಂದೆ ರೀತಿ ಸಿದ್ಧಾಂತವಾಗಿ ಬದಲಾಯಿತು, ರೂಪುಗೊಳ್ತು. ಆದರೆ ದಂಡಿಯನ್ನು ನಾವು ಗುಣ ಸಿದ್ಧಾಂತದ ಜನಕ ಅಂತಾನೆ ಕರಿತೀವಿ. ಶ್ಲೇಷ, ಪ್ರಸಾದ, ಸಮತೆ, ಮಾಧುರ್ಯ ಎಂಬಿತ್ಯಾದಿ 10 ಕಾವ್ಯ ಗುಣಗಳನ್ನು ದಂಡಿ ವಿವೇಚಿಸಿದ್ದಾನೆ. ತನ್ನ ಕೃತಿಯಲ್ಲಿ ದಂಡಿ ನೀಡಿರುವ ಲಕ್ಷ್ಯ ಪದ್ಯಗಳು ತುಂಬಾ ರಮಣೀಯವಾಗಿದೆ. ದಂಡಿನ ಪದಲಾಲಿತ್ಯಂ ಎಂಬುದು ಗಾದೆ ಮಾತಾಗ್ಬಿಡ್ತು. ಅಷ್ಟೇ ಅಲ್ಲದೆ ದಂಡಿ ದಶಕುಮಾರ ಚರಿತೆ ಮತ್ತು ಅವಂತಿ ಸುಂದರಿ ಕಥಾ ಎಂಬ 2 ಶ್ರೇಷ್ಠ ಗದ್ಯ ಗ್ರಂಥಗಳನ್ನು ರಚಿಸಿದ್ದಾನೆ. ಈ ಅನುವಾದ ಸಾಹಿತ್ಯ ಅನ್ನೋದು ಎಷ್ಟು ಪ್ರಾಚೀನವಾದದ್ದು ಅಂದ್ರೆ ದಂಡಿಯ ಕಾವ್ಯಾದರ್ಶ ಆ ಕಾಲದಲ್ಲೇ ಸಂಸ್ಕೃತದಲ್ಲಿ ಬರೆದರೂ ಸಹ ಪಾಳಿ, ಪ್ರಾಕೃತ, ತಮಿಳು, ಸಿಂಹಳಿ, ಕನ್ನಡ, ಟಿಬೆಟನ್ ಮೊದಲಾದ ಭಾಷೆಗಳಿಗೆ ಭಾವಾನುವಾದವಾಗಿದೆ ಅಂತ ಹೇಳಲಾಗಿದೆ. ಇನ್ನು ದಂಡಿಯ ನಂತರ ವಾಮನನ ಬಗ್ಗೆ ತಿಳ್ಕೊತೀವಿ. ವಾಮನ ಕ್ರಿಸ್ತಶಕ 800ನೇ ಇಸವಿಯನು ಅಂತ ಹೇಳಬಹುದು. ಆತ ಕಾಶ್ಮೀರದ ಜಯಾಪೀಡನೆಂಬ ದೊರೆಯ ಆಸ್ಥಾನ ಪಂಡಿತನಾಗಿದ್ದ. ಆತನದು ರೀತಿ ಸಿದ್ಧಾಂತವನ್ನ ಪ್ರತಿಪಾದಿಸಿದ. ಆತ ಇದಕ್ಕಾಗಿ ರಚಿಸಿದ ಗ್ರಂಥ ಕಾವ್ಯಾಲಂಕಾರ ಸೂತ್ರವೃತ್ತಿ. ವಾಮನ ಕಾವ್ಯದ ಗುಣಗಳ ಸ್ಥಾನವನ್ನ ಹೆಚ್ಚಾಗಿ ದೃಢಪಡಿಸಿದ. ಗುಣಗಳಿಗೂ ಅಲಂಕಾರಗಳಿಗೂ ತಾರತಮ್ಯವನ್ನು ಕಲ್ಪಿಸಲು ಯತ್ನಿಸಿದ. ಭರತನ ನಾಟ್ಯಶಾಸ್ತ್ರದಲ್ಲಿ ಕೇವಲ 10 ಗುಣಗಳಿತ್ತು. ಆ 10 ಗುಣಗಳನ್ನು ಶಬ್ದಗುಣ ಮತ್ತು ಅರ್ಥಗುಣ ಅಂತ 2 ವಿಂಗಡಿಸಿ ಆ ಸಂಖ್ಯೆಯನ್ನ 20ಕ್ಕೆ ಏರಿಸಿದ. ಹಾಗೆ ವೈದರ್ಭಿ ಎಂಬ ರೀತಿಯನ್ನ ಎತ್ತಿ ಹಿಡಿದ. ಅಂತಿಮವಾಗಿ ವಾಮನನ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕೇನು ಅಂದ್ರೆ ಆತ ರೀತಿ ಸಿದ್ಧಾಂತ ಜನಕ ಹಾಗೂ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ದ. ಇದು ನಾವು ವಾಮನನ ಬಗ್ಗೆ ನೆನ್ಪಿಟ್ಕೊಳ್ಬೇಕಾಗಿರುವ ಅಂಶಗಳು. ನಂತರ ಉದ್ದಟ. ಈತನ ಸಮಯ ಸಹ ಕ್ರಿಸ್ತಶಕ 800 ವಾಮನನ ಸಮಯ ಅಂತಾನೆ ಹೇಳಬಹುದು. ಈತ ಸಹ ಕಾಶ್ಮೀರದ ಜಯಾಪೀಡ ದೊರೆಯ ಆಸ್ಥಾನದಲ್ಲಿ ವಿದ್ವಾಂಸನಾಗಿದ್ದ. ಈತ ಹೊಸ ಸಿದ್ಧಾಂತವನ್ನ ಪ್ರತಿಪಾದಿಸಲಿಲ್ಲ, ಆದರೆ ಅಲಂಕಾರ ಸಿದ್ಧಾಂತವನ್ನ ಹೆಚ್ಚು ಖಚಿತವಾಗಿ ನಿರೂಪಿಸಿದ. ಆತನ ಗ್ರಂಥ ಕಾವ್ಯಾಲಂಕಾರ ಸಾರ ಸಂಗ್ರಹ. ಅವನು 8 ರಸಗಳನ್ನ ಮಾತ್ರ ಹೇಳಿದ್ದ. ಆದರೆ ಉದ್ದಟ ಅದಕ್ಕೆ ಶಾಂತರಸವನ್ನು ಸೇರಿಸಿ ನಾಟ್ಯದಲ್ಲಿ ರಸಗಳು 9 ನವರಸಗಳು ಅಂತ ಪ್ರಕಟಿಸಿದ. ಆದ್ದರಿಂದ ಶಾಂತರಸದ ಹೆಸರು ಮೊದಲು ಕೇಳಿ ಬಂದಿರೋದು ಉದ್ದಟನ ಕಾವ್ಯಾಲಂಕಾರ ಸಾರ ಸಂಗ್ರಹದಲ್ಲಿ ಅನ್ನೋದು ಬಹಳ ಮುಖ್ಯವಾದ ಅಂಶ. ಇನ್ನು ರುದ್ರಟ. ಈತನ ಕಾಲಮಾನ ಕ್ರಿಸ್ತಶಕ 850. ಈತ ಕಾಶ್ಮೀರದ ಪ್ರದೇಶದವನು. ಈತನ ಸಿದ್ಧಾಂತ ಸಹ ಅಲಂಕಾರ ಸಿದ್ಧಾಂತ. ಈತ ರಚಿಸಿದ ಗ್ರಂಥ ಕಾವ್ಯಾಲಂಕಾರ. ಇದರಲ್ಲಿ 16 ಅಧ್ಯಾಯಗಳಿವೆ. ಅದರಲ್ಲಿ 4 ಅಧ್ಯಾಯಗಳು ರಸ ನಿರೂಪಣೆಗೆ ಮೀಸಲಾಗಿದೆ. ರಸದ ವಿಷಯದಲ್ಲಿ ಆತನಿಗೆ ಹೆಚ್ಚಿನ ಆಸಕ್ತಿ ಇತ್ತು. ವಾಮನನು ನೀಡಿದ ರೀತಿಗಳ ಜೊತೆಗೆ ಈತ ಲಾಟೀಯ ಎಂಬ ಹೊಸ ರೀತಿಯನ್ನ ಸೇರಿಸಿದ. ಹಾಗೂ ಅಲಂಕಾರಗಳನ್ನು ವಾಸ್ತವ, ಔಪಮ್ಯ, ಅತಿಶಯ, ಶ್ಲೇಷ ಎಂಬಂತೆ ಶಾಸ್ತ್ರೀಯವಾದ ಕ್ರಮದಲ್ಲಿ ವಿಂಗಡಿಸಿದ್ದಾನೆ. ಈ ಎಲ್ಲ ವಿಷಯಗಳನ್ನು ನಾವು ಮುಂದೆ ವಿವರವಾಗಿ ಅಧ್ಯಯನ ಮಾಡ್ತೀವಿ. ನಂತರದವನು ಆನಂದವರ್ಧನ. ಈತನ ಸಮಯ ಕ್ರಿಸ್ತಶಕ 890. ಈತ ಸಹ ಕಾಶ್ಮೀರ ದೇಶದವನು. ಈತ ಧ್ವನಿ ಸಿದ್ಧಾಂತದ ಪ್ರತಿಪಾದಕ. ಈತನ ಕೃತಿ ಧ್ವನ್ಯಾಲೋಕ.
ಈ ಗ್ರಂಥದಲ್ಲಿ ಮೂಲ ಭಾಗವು ಕಾರಿಕೆಗಳ ರೂಪದಲ್ಲಿಯೂ ಅದರ ಮೇಲಿನ ವೃತ್ತಿಯು ಗದ್ಯ ರೂಪದಲ್ಲೂ ಇದೆ. ಧ್ವನಿ ಎಂದರೇನು, ಕಾವ್ಯದಲ್ಲಿ ಅದರ ಮಹತ್ವ ಏನು, ಧ್ವನಿಗಳ ಪ್ರಭೇದಗಳು ಯಾವ್ಯಾವುದು, ಕಾವ್ಯದ ಅಕ್ಷರಗಳಿಂದ ಆರಂಭಿಸಿ ಒಟ್ಟು ಪ್ರಬಂಧದವರೆಗೆ ಧ್ವನಿ ತತ್ವ ಹೇಗೆ ಕ್ರಿಯಾಶೀಲವಾಗಿರುತ್ತೆ ಎಂಬ ವಿವಿಧ ವಿಚಾರಗಳನ್ನು ಆನಂದವರ್ಧನ ತನ್ನ ಕೃತಿಯಲ್ಲಿ ವಿವೇಚಿಸಿದ್ದಾನೆ. ರಸಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ರಸವನ್ನೇ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಕಾವ್ಯ ರಚನೆ ಮಾಡಬೇಕು ಅಂತ ಆನಂದವರ್ಧನ ಹೇಳಿದ್ದಾನೆ. ಏನು ರಸ ಅನ್ನೋದು ನಾವು ಮುಂದೆ ತಿಳ್ಕೊತೀವಿ. ಯಾವುದೇ ಒಂದು ಕಾವ್ಯ ನಾವು ಓದಿದಾಗ ಒಂದು ರಸ ನಮ್ಮಲ್ಲಿ ಉತ್ಪತ್ತಿಯಾಗತ್ತೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ಘಟಕಗಳಲ್ಲಿ ಓದ್ತೀವಿ. ಮುಂದಿನ ಅಲಂಕಾರಿಕ ಅಭಿನವ ಗುಪ್ತ. ಈತ ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಲಿಲ್ಲ. ಈತನ ಕಾಲ 10ನೇ ಶತಮಾನ. ಈತ ಸಹ ಕಾಶ್ಮೀರ ದೇಶದವನು. ಅಂದ್ರೆ ನಾವೀಗ ನೋಡ್ತಾ ಇದ್ರೆ ಸಂಸ್ಕೃತ ಅಲಂಕಾರಿಕರು ಹಿಂದಿನ ಕಾಲದಲ್ಲಿ ಬಹುತೇಕರು ಕಾಶ್ಮೀರ ಪ್ರದೇಶದವರು ಅಂತ ಹೇಳಬಹುದು. ಅಂದ್ರೆ ಅಲ್ಲಿ ಸಂಸ್ಕೃತ ಸಾಹಿತ್ಯ ಎಷ್ಟು ಗಾಢವಾಗಿತ್ತು ಅನ್ನೋದು ಈಗಿನ ವಸ್ತುಸ್ಥಿತಿಗೆ ನಾವು ತುಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಬಹುದು. ಕಾಶ್ಮೀರ, ಕಾಳಿದಾಸ ಸಹ ಕಾಶ್ಮೀರದವನು ಅಂತ ಹೇಳ್ತಾರೆ. ಆದ್ರಿಂದ ಕಾಶ್ಮೀರ ಹಿಂದಿನ ಭಾರತದ ಪರಂಪರೆಗೆ, ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಬಹುದು. ಅಭಿನಯ ಗುಪ್ತನ ಕೃತಿ ಧ್ವನ್ಯಾಲೋಕಲೋಚನ ಮತ್ತೆ ಇನ್ನೊಂದು ಕೃತಿ ಅಭಿನವ ಭಾರತಿ. ಈ ಕೃತಿಗಳು ಸಂಸ್ಕೃತ ಸರಸ್ವತಿಯ 2 ಕಣ್ಣುಗಳಿದ್ದಂತೆ ಅಂತ ತೀನಂಶ್ರೀ ಹೇಳಿದ್ದಾರೆ. ಈ 2 ಕೃತಿಗಳು ವ್ಯಾಖ್ಯಾನ ಕೃತಿಗಳು. ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಬರೆದಿರುವುದು ಧ್ವನ್ಯಾಲೋಕಲೋಚನ, ಭರತನ ನಾಟ್ಯಶಾಸ್ತ್ರದ ಕೃತಿಗೆ ವ್ಯಾಖ್ಯಾನ ಬರೆದಿರುವುದು ಅಭಿನವ ಭಾರತಿ. ಇದರ ಜೊತೆಯಲ್ಲೇ ಅಭಿನವ ಗುಪ್ತಂದು ಸುಮಾರು 40ಕ್ಕೂ ಹೆಚ್ಚು ಗ್ರಂಥಗಳು ರಚಿತವಾಗಿವೆ. ಆದರೆ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು 3 ಗ್ರಂಥಗಳಿವೆ ಈ 40ರಲ್ಲಿ. ಮೂರನೆಯದು ಯಾವುದು ಅಂದರೆ ಕಾವ್ಯ ಕೌತುಕ ವಿವರಣ. ಇದು ಸಹ ಅಲಂಕಾರಕ್ಕೆ ಸಂಬಂಧಿಸಿದ ಅಥವಾ ಸಾಹಿತ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥ ಆಗಿದೆ. ಇದು ಅಭಿನವಗುಪ್ತ ತನ್ನ ಗುರುವಾದ ಭಟ್ಟತೌತನ ಕಾವ್ಯ ಕೌತುಕದ ಮೇಲೆ ಬರೆದ ವ್ಯಾಖ್ಯಾನ. ಈ ಅಭಿನವಗುಪ್ತ ಆಚಾರ್ಯ, ದಾರ್ಶನಿಕ, ಸಾಧಕ, ಅನುಭಾವಿ, ವಿದ್ವಾಂಸ, ಜ್ಞಾನನಿಧಿಯಾಗಿದ್ದ ಅನ್ನೋದು ಗೊತ್ತಾಗುತ್ತೆ. ಈತ ವಿರಕ್ತನು, ತಪಸ್ವಿಯು, ಶಿವೋಪಾಸಕನೂ ಆಗಿದ್ದ. ಅವನನ್ನ ಜನರು ಭೈರವನ ಅವತಾರ ಅಂತಾನೆ ಭಾವಿಸಿದ್ರು. ಇನ್ನ ಮುಂದಿನ ಅಲಂಕಾರಿಕ ರಾಜಶೇಖರ. ಈ ಮೊದಲೇ ಹೇಳಿದಂಗೆ ಕಾವ್ಯ ಮೀಮಾಂಸೆಯನ್ನ ಸ್ಪಷ್ಟಪಡಿಸಿದ್ದು, ಅದಕ್ಕೆ ಹೆಸರು ಕೊಟ್ಬಿಟ್ಟು ಅದ್ರ ಬಗ್ಗೆ ಹೇಳಿದ್ದು ರಾಜಶೇಖರ ಅಂತ ನಾವು ಮೊದಲೇ ತಿಳ್ಕೊಂಡ್ವಿ. ಈ ರಾಜಶೇಖರ ಕ್ರಿಸ್ತಶಕ 900ರ ಸಮಯ, ಕನೂಜ್ ಪ್ರಾಂತ್ಯದವನು. ಈತನ ಕೃತಿ ಕಾವ್ಯ ಮೀಮಾಂಸೆ. ಈತನ ಕೊಡುಗೆ ಬಹಳ ಮುಖ್ಯವಾದದ್ದು. ಶೇಖರ ವಿಖ್ಯಾತ ನಾಟಕಕಾರನಾಗಿದ್ದ. ಕರ್ಪೂರ ಮಂಜರಿ, ವಿದ್ದಸಲ ಭಂಜಿಕ, ಬಾಲರಾಮಾಯಣ, ಬಾಲಭಾರತ, ಪ್ರಚಂಡ ಪಾಂಡವ ಎಂಬ 4 ನಾಟಕಗಳನ್ನು ರಚಿಸಿದ್ದ. ಕರ್ಪೂರ ಮಂಜರಿ ಪ್ರಾಕೃತಿ ಭಾಷೆಯಲ್ಲಿದ್ದರೆ ಉಳಿದ 3 ಸಂಸ್ಕೃತದಲ್ಲಿವೆ. ಕಾವ್ಯ ಮೀಮಾಂಸೆ ಇವನ ಗ್ರಂಥ. ಇದರಲ್ಲಿ 18 ಅಧ್ಯಾಯಗಳಿವೆ. ಕವಿವೃತ್ತಿಗೆ ಬೇಕಾಗುವ ಜ್ಞಾನ ಸಂಪದವನ್ನ ಉಪಯುಕ್ತವೆನಿಸುವ ಸಲಹೆಗಳನ್ನ ರಾಜಶೇಖರ ಇದರಲ್ಲಿ ಕೊಟ್ಟಿದ್ದಾನೆ. ಸಾಹಿತ್ಯ ವಿದ್ಯೆಯ ಸ್ಥಾನ, ಕಾವ್ಯಪುರುಷನು ಹುಟ್ಟಿದ ಉಪಾಖ್ಯಾನ, ಕಾವ್ಯಪುರುಷನು ಸಾಹಿತ್ಯ ವಿದ್ಯೆಯನ್ನು ವರಿಸಿದ ಕಥೆ, ಸುಕವಿಯಿಂದ ಕುಕವಿಯವರೆಗೆ ಇರುವ ಕವಿ ವರ್ಗಗಳು ಯಾವ್ಯಾವುದು, ಕಾವ್ಯ ರಚನೆಗೆ ಬೇಕಾದ ಪ್ರತಿಭೆ ಯಾವ್ಯಾವುದು, ವ್ಯುತ್ಪತ್ತಿ ಮೊದಲಾದ ಆಕರ ಪರಿಕರಗಳು, ಕಾವ್ಯವನ್ನು ವಾಚಿಸುವ ಕ್ರಮ ಹೇಗಿರಬೇಕು, ಕಾವ್ಯ ಪಾಕದ ಪ್ರಕಾರಗಳು ಯಾವ್ಯಾವುದು, ಸಾಹಿತ್ಯದ ಅಂತಸತ್ವ ಏನು, ಕವಿ ಸಮಯದ ಸ್ಥಾನ, ಈ ಎಲ್ಲವನ್ನ ಅಚ್ಚುಕಟ್ಟಾಗಿ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆ ಕೃತಿಯಲ್ಲಿ ಪ್ರತಿಪಾದಿಸಿದ್ದಾನೆ.
ಇದೊಂದು ಅಪೂರ್ವವಾದ ಮೌಲಿಕ ಗ್ರಂಥ ಹಾಗೂ ವಿಮರ್ಶಕರಲ್ಲಿ ರಾಜಶೇಖರ ಮೊದಲಿಗ ಅಂತ ಹೇಳಬಹುದು. ಈತಂದು ನಿರ್ಮಲವಾದ ವಾಗ್ಧಾರೆ, ನಿಚ್ಚಳವಾದ ಅಭಿಪ್ರಾಯ. ಇವನಲ್ಲಿ ಕತೆ ಉಂಟು, ಐತಿಹ್ಯ ಉಂಟು, ಇತಿಹಾಸ ಉಂಟು, ಭೂಗೋಳ ಉಂಟು, ಪ್ರಾಚೀನ ಕವಿಯ ದಿನಚರಿ ಉಂಟು, ರಾಜಗೋಷ್ಠಿಗಳ ಪರಿಚಯ ಉಂಟು. ಈ ಎಲ್ಲವೂ ಈತನ ಕೃತಿಯಾದ ಕಾವ್ಯಮೀಮಾಂಸದಲ್ಲಿ ಇದೆ. ನಂತರದ ಅಲಂಕಾರಿಕ ಕುಂತಕ. ಕುಂತಕ ವಕ್ರೋಕ್ತಿ ಸಿದ್ಧಾಂತದ ಜನಕ. ಈ ಕುಂತಕ ಕ್ರಿಸ್ತಶಕ 975 ಇದ್ದ ಅಂತ ಹೇಳಲಾಗುತ್ತೆ. ಈತ ಸಹ ಕಾಶ್ಮೀರ ದೇಶದವನು. ವಕ್ರೋಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ. ಈತನ ಕೃತಿ ವಕ್ರೋಕ್ತಿ ಜೀವಿತ. ಈ ಕೃತಿಯಲ್ಲಿ 4 ಉನ್ಮೇಷಗಳು ಅಂತ ಕರೆಯಲಾಗುವ ಅಧ್ಯಾಯಗಳಿವೆ. ಅದು ಕಾರಿಕಾ ಭಾಗ, ವೃತ್ತಿಭಾಗ, ಲಕ್ಷ್ಯ ಭಾಗಗಳನ್ನು ಒಳಗೊಂಡಿವೆ. ಕಾರಿಕೆಗಳಿಗೆ ಪೂರಕವಾಗುವಂತಹ ಅಂತರ ಶ್ಲೋಕಗಳೆಂಬುವು ಬಂದಿವೆ. ಕಾರಿಕೆಗಳಿಗೆ ತಾನೇ ವಿಸ್ತಾರವಾದ ವೃತ್ತಿ ಅಂತ ಕರೆಯಲಾಗುವ ವಿವರವಾದ ರಸವತ್ತಾದ ಗದ್ಯದಲ್ಲಿ ಕುಂತಕ ವಿವರಗಳನ್ನು ಬರೆದಿದ್ದಾನೆ. ವಕ್ರತ್ವ ಅನ್ನೋದು ಕವಿ ಕೌಶಲ. ಅದರ ಮಹಿಮೆಯಿಂದ ಕಾವ್ಯದ ಪ್ರತಿಯೊಂದು ಅಂಶವೂ ಆಹ್ಲಾದಕಾರಿಯಾಗಿರುತ್ತೆ ಅಂತ ಹೇಳಿ ತನ್ನ ವಕ್ರೋಕ್ತಿ ಸಿದ್ಧಾಂತವನ್ನು ಮುಂದಿಟ್ಟಿದ್ದಾನೆ. ವಕ್ರೋಕ್ತಿಯೇ ಕಾವ್ಯದ ಜೀವಿತ ಅಂತ ಘೋಷಿಸಿದ್ದಾನೆ ಕುಂತಕ. ನಂತರ ಕ್ಷೇಮೇಂದ್ರ. ಈತ 11ನೇ ಶತಮಾನದವನು. ಈತನ ಪ್ರದೇಶ ಯಾವುದು ಅಂತ ಎಲ್ಲೂ ದೊರೆತಿಲ್ಲ. ಈತ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ. ಈತನ ಕೃತಿ ಔಚಿತ್ಯ ವಿಚಾರ ಚರ್ಚಾ. ಈತ ಸುಮಾರು 35 ಕೃತಿಗಳನ್ನು ರಚಿಸಿದ್ದಾನೆ. ಆದರೆ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಔಚಿತ್ಯ ವಿಚಾರ ಚರ್ಚಾ. ಈತ ಹೇಳೋದು ಔಚಿತ್ಯವು ಅತಿ ಮುಖ್ಯ. ಔಚಿತ್ಯವೇ ರಸಸಿದ್ಧವಾದ ಕಾವ್ಯದ ಜೀವಿತ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಎಲ್ಲಿ ಇರಬೇಕು ಔಚಿತ್ಯ? ಪದ, ವಾಕ್ಯ, ಪ್ರಬಂಧ, ಗುಣ, ಅಲಂಕಾರ, ರಸ, ಕ್ರಿಯಾಪದ, ಲಿಂಗ, ವಚನ, ಕಾಲ, ದೇಶ, ಅಭಿಪ್ರಾಯ, ಸ್ವಭಾವ, ಪ್ರತಿಭೆ, ಈ ಎಲ್ಲ ಅಂಶಗಳಲ್ಲೂ ಔಚಿತ್ಯ ಅನೌಚಿತ್ಯಗಳನ್ನು ಅನ್ವಯಿಸಿ ನೋಡಿದ್ದಾನೆ. ಈ ಎಲ್ಲ ಕಡೆ ಔಚಿತ್ಯ ಇರಬೇಕು ಅಂತ ಹೇಳಿದ್ದಾನೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಬರುವ ಎಲ್ಲ ಅಲಂಕಾರಿಕರನ್ನು ಪ್ರಾಚೀನರು ಮತ್ತು ನವೀನರು ಎಂದು 2 ಭಾಗವಾಗಿ ವಿಂಗಡಿಸಲಾಗಿದೆ. ಕಾವ್ಯದಲ್ಲಿ ವಾಚ್ಯಾರ್ಥಕ್ಕೆ, ಗುಣ, ಅಲಂಕಾರ, ರೀತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟವರನ್ನು ಪ್ರಾಚೀನರು ಅಂತ ಕರೆಯಲಾಗುತ್ತೆ. ಭರತ, ಭಾಮಹ, ದಂಡಿ, ವಾಮನ, ರುದ್ರಟ, ರಾಜಶೇಖರ, ಕೃಂತಕ ಇವರೆಲ್ಲ ಪ್ರಾಚೀನರು. ಆದರೆ ರಸ ಕಾವ್ಯದ ಸರ್ವಸ್ವ ಅಂತ ಹೇಳೋದು, ವಾಚ್ಯಾರ್ಥದ ಹಿಂದಿಕ್ಕಿ ಸಾಗುವ ವ್ಯಂಗ್ಯಾರ್ಥಕ್ಕೆ ಹೆಚ್ಚು ಮಹತ್ವ ಕೊಡುವ ಲಾಕ್ಷಣಿಕರನ್ನು ನವೀನರು ಅಂತ ಹೇಳಲಾಗುತ್ತೆ. ಯಾರು ಈ ನವೀನರು ಅಂದ್ರೆ ಆನಂದವರ್ಧನ, ಅಭಿನವ ಗುಪ್ತ, ಧನಂಜಯ, ಮುಮ್ಮಟ, ಹೇಮಚಂದ್ರ, ವಿಶ್ವನಾಥ, ಅಪ್ಪಯ್ಯ ದೀಕ್ಷಿತ, ಜಗನ್ನಾಥ ಮೊದಲಾದವರು. ಪಂಡಿತ ಜಗನ್ನಾಥ ಕೊನೆಯ ಉದ್ಧಾಮ ಪಂಡಿತ ಅಂತ ಸಹ ಹೇಳಲಾಗುತ್ತೆ. ಇನ್ನು ಮುಂದಿನ ಅಲಂಕಾರಿಕ ಧನಂಜಯ. ಈ ಧನಂಜಯ ಕ್ರಿಸ್ತಶಕ 996 ಇದ್ದಿದ್ದು ದಾರಾನಗರದ ಮುಂಜರಾಜನ ಆಸ್ಥಾನ ಪಂಡಿತನಾಗಿದ್ದ. ಈತನ ಕೃತಿ ದಶರೂಪಕ. ಈ ದಶರೂಪಕದಲ್ಲಿ 4 ಪ್ರಕಾಶಗಳು ಅಂದರೆ ಅಧ್ಯಾಯಗಳಿದ್ದು, ನಾಟಕದ ವಸ್ತು, ಪಾತ್ರ, 10 ಬಗೆಯ ರೂಪಕಗಳೆಂಬ ದೃಶ್ಯ ಕಾವ್ಯಗಳು, ರಸ, ಈ ಎಲ್ಲ ಸಂಗತಿಗಳು ಇದರಲ್ಲಿ ನಿರೂಪಿತವಾಗಿದೆ. ಇವನ ಈ ದಶರೂಪಕಕ್ಕೆ ಧನಿಕ ಎಂಬುವನು ಇವನ ತಮ್ಮ ಇರಬಹುದು ಅಂತ ಹೇಳ್ತಾರೆ. ಧನಂಜಯನ ತಮ್ಮ ಇರಬಹುದು ಅಂತ. ಧನಿಕವನು ಒಂದು ಉತ್ತಮ ವ್ಯಾಖ್ಯಾನವನ್ನ ಬರೆದಿದ್ದಾನೆ. ನಂತರದ ಅಲಂಕಾರಿಕ ಹೇಮಚಂದ್ರ. ಈತನ ಕಾಲ ಕ್ರಿಸ್ತಶಕ 1143. ಈತ ಗುಜರಾತಿನ ಜಯಸಿಂಹ ಕುಮಾರಪಾಲ ಎಂಬ ದೊರೆಗಳ ಆಸ್ಥಾನದಲ್ಲಿದ್ದ. ಈತನ ಕೃತಿ ಕಾವ್ಯಾನುಶಾಸನ. ಇವನು ಹಿರಿಯ ಒಬ್ಬ ಜೈನಾಚಾರ್ಯನಾಗಿದ್ದ. ಗುಜರಾತಿನ ಪ್ರದೇಶದಲ್ಲಿದ್ದ. ಈತ
ದೊರೆಗಳ ಗೌರವಕ್ಕೆ ಪಾತ್ರನಾಗಿ ಕಲಿಕಾಲ ಸರ್ವಜ್ಞ ಅಂತ ಪ್ರಸಿದ್ಧನಾಗಿದ್ದ. ಈತ ತ್ರಿಷಷ್ಟಿ ಶಲಾಕಾ ಪುರುಷ ಚರಿತ್ರ ಎಂಬ ಜೈನ ಪುರಾಣ ಗ್ರಂಥವನ್ನ ರಚಿಸಿದ್ದೇ ಅಲ್ಲದೆ ವ್ಯಾಕರಣ, ಛಂದಸ್ಸು, ನಿಘಂಟು ಮುಂತಾದ ಶಾಸ್ತ್ರಗಳ ಕುರಿತಂತೆ ಕೃತಿಗಳನ್ನು ರಚಿಸಿದ್ದಾನೆ. ತನ್ನ ಕೃತಿಯಾದ ಕಾವ್ಯಾನುಶಾಸನಕ್ಕೆ ತಾನೇ ವಿವೇಕ ಎಂಬ ಟೀಕೆಯನ್ನು ಸಹ ಬರೆದಿದ್ದಾನೆ. ಮುಂದಿನ ಅಲಂಕಾರಿಕ ಮಹಿಮಾ ಭಟ್ಟ. ಈತ ಕ್ರಿಸ್ತಶಕ 11ನೇ ಶತಮಾನದಲ್ಲಿದ್ದ ಅಂತ ಹೇಳಲಾಗುತ್ತೆ. ಸಿದ್ಧಾಂತಗಳಲ್ಲಿ ಕೊನೆಯ ಸಿದ್ಧಾಂತ ಅನುಮಾನ ಅಥವಾ ಕಾವ್ಯಾನುಮಿತಿ ಸಿದ್ಧಾಂತದ ಪ್ರತಿಪಾದಕ ಈ ಮಹಿಮಾ ಭಟ್ಟ. ಈತನ ಗ್ರಂಥ ವ್ಯಕ್ತಿ ವಿವೇಕ 3 ಅಧ್ಯಾಯಗಳಿದೆ. ಈ ಗ್ರಂಥದಲ್ಲಿ ಧ್ವನ್ಯಾಲೋಕದಲ್ಲಿದ್ದ ಹಲವಾರು ದೋಷಗಳನ್ನು ಈತ ಎತ್ತಿ ತೋರಿಸಿದ್ದಾನೆ. ಈ ಅನುಮಿತವಾದ ಅಥವಾ ಕಾವ್ಯಾನುಮಿತಿ ಅಂದರೆ ಏನು? ಎಲ್ಲಿ ವಾಚ್ಯಾರ್ಥವಾಗಲಿ ಅದರಿಂದ ಅನುಮಿತವಾದ ಅರ್ಥವಾಗಲಿ ಬೇರೊಂದು ಅರ್ಥವನ್ನು ಯಾವುದಾದರೂ ಸಂಬಂಧದ ಮೂಲಕ ಪ್ರಕಾಶಗೊಳಿಸುವುದೋ ಅದಕ್ಕೆ ಕಾವ್ಯಾನುಮಿತಿ ಅಂತ ಹೆಸರು. ವಾಚ್ಯಾರ್ಥ ಅಂದರೆ ನಾವು ಹೇಳಿದ್ದರ ನೇರವಾದ ಅರ್ಥ. ಅದಕ್ಕೆ ಬೇರೊಂದು ಅರ್ಥ ಹೇಳುವ ಒಂದು ಪದಕ್ಕೆ ಅಥವಾ ಕಾವ್ಯಕ್ಕೆ ಬೇರೊಂದು ಅರ್ಥವನ್ನು ಸಂಬಂಧದ ಮೂಲಕ, ಬೇರೆ ಯಾವುದೋ ಸಂಬಂಧದ ಮೂಲಕ ಪ್ರಕಾಶಗೊಳಿಸುತ್ತಲ್ಲ, ಅದಕ್ಕೆ ಕಾವ್ಯಾನುಮಿತಿ ಅಂತ ಹೇಳಲಾಗುತ್ತೆ. ಅನುಮಿತ ಅಂದರೆ ಊಹೆ ಅಂತಲೂ ಹೇಳಬಹುದು. ಹೀಗೆ ಆತ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಆದರೆ ಹಲವಾರು ಅಲಂಕಾರಿಕರು ಇವನ ವಾದವನ್ನು ಖಂಡಿಸಿ ಇವನನ್ನು ಮೂಲೆಗುಂಪು ಮಾಡಿಬಿಡ್ತಾರೆ. ಮುಂದಿನ ಅಲಂಕಾರಿಕ ಭೋಜರಾಜ. ಈತನ ಕಾಲ ಕ್ರಿಸ್ತಶಕ 1055. ಮಧ್ಯ ಭಾರತದ ಮಾಲ್ವಾ ಪ್ರಾಂತ್ಯದ ದಾರಾನಗರದ ಪರಾಮರ ರಾಜ. ಈತ ದೊರೆಯಾಗಿದ್ದ, ಕವಿಯಾಗಿದ್ದ, ಅಲಂಕಾರಿಕ ಆಗಿದ್ದ. ಈತನ ಕೃತಿ ಸರಸ್ವತಿ ಕಂಠಾಭರಣ ಹಾಗೂ ಮತ್ತೊಂದು ಕೃತಿ ಶೃಂಗಾರ ಪ್ರಕಾಶ. ಸರಸ್ವತಿ ಕಂಠಾಭರಣದಲ್ಲಿ ದೋಷ, ಗುಣ, ಅಲಂಕಾರ, ರಸ, ಭಾವ ಈ ವಿಷಯಗಳ ನಿರೂಪಣೆ ಇದೆ. ಶೃಂಗಾರ ಪ್ರಕಾಶವು ಅದೇ ವಿಷಯಗಳನ್ನೇ ಮತ್ತಷ್ಟು ವಿವರವಾಗಿ ನಿರೂಪಿಸುವುದರ ಜೊತೆಗೆ ನಾಟಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಸಹ ಹೇಳಿದೆ. ಮುಂದಿನ ಅಲಂಕಾರ ಮಮ್ಮಟ. ಈತ ಕ್ರಿಸ್ತಶಕ 1100ನೇ ಇಸವಿಯವನು, ಸುಮಾರು ಆ ಸಮಯದವನು, ಕಾಶ್ಮೀರ ದೇಶದವನು. ಧ್ವನಿ ತತ್ವವನ್ನು ಈತ ಪ್ರಚುರಪಡಿಸ್ತಾನೆ. ಈತನ ಕೃತಿಗಳು ಕಾವ್ಯಪ್ರಕಾಶ ಮತ್ತು ಶಬ್ದ ವ್ಯಾಪಾರ ವಿಚಾರ. ಧ್ವನಿ ತತ್ವವನ್ನು ವಿಸ್ತಾರವಾಗಿಯೂ ಖಚಿತವಾಗಿಯೂ ನಿರೂಪಿಸಿಕೊಟ್ಟಿದ್ದಾನೆ ಇವನು. ನಾಟಕ ಲಕ್ಷಣವೊಂದರ ಹೊರತು ಕಾವ್ಯಮೀಮಾಂಸೆಯ ಎಲ್ಲ ಪ್ರಮುಖ ವಿಚಾರಗಳು ಇದರಲ್ಲಿ ಸೇರ್ಪಡೆಯಾಗಿದೆ. ಈತನ ಕಾವ್ಯಪ್ರಕಾಶದಲ್ಲಿ 10 ಅಧ್ಯಾಯಗಳಿದೆ. ಇದರಲ್ಲಿ ಇದಕ್ಕೆ ಈ ಕೃತಿ ಎಷ್ಟು ಪ್ರಸಿದ್ಧವಾಗಿತ್ತು ಅಂದರೆ 70ಕ್ಕಿಂತ ಹೆಚ್ಚು ವ್ಯಾಖ್ಯಾನಗಳು ಈ ಮಮ್ಮಟನ ಕಾವ್ಯಪ್ರಕಾಶಕ್ಕೆ ಬರೆಯಲ್ಪಟ್ಟಿವೆ. ಇನ್ನು ಅಪ್ಪಯ್ಯ ದೀಕ್ಷಿತ, ಇವನು ಸಹ ಅಲಂಕಾರಿಕ. ಇವನ ಕಾಲ ಸುಮಾರು 1500, ಕ್ರಿಸ್ತಶಕ 1500. ತಮಿಳುನಾಡಿನ ಶಿವಕಂಚಿಯಲ್ಲಿ ಇದ್ದ. ವಿವಿಧ ವಿಷಯಗಳ ಬಗ್ಗೆ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾನೆ. ಕುವಲಯಾನಂದ, ಚಿತ್ರಮೀಮಾಂಸೆ ಎಂಬ 2 ಕೃತಿಗಳು ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಜಯದೇವನೆಂಬ ಕವಿಯ ಚಂದ್ರಾಲೋಕವೆಂಬ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅಪ್ಪಯ್ಯ ದೀಕ್ಷಿತನು ತನ್ನ ಕೃತಿಯನ್ನು ರಚಿಸಿದ್ದಾನೆ. ಅಲಂಕಾರಗಳ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಲಂಕಾರಗಳ ವಿಷಯವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಅದ್ಭುತವಾದ ಮತ್ತು ಉತ್ತಮವಾದ ಗ್ರಂಥ ಅಂತ ಹೇಳಬಹುದು. ಮೂಲ ಗ್ರಂಥದ 100 ಅಲಂಕಾರಗಳ ಜೊತೆಗೆ ಹೊಸದಾಗಿ 20 ಅಲಂಕಾರಗಳನ್ನು ಈತ ಸೇರಿಸಿದ್ದಾನೆ. ಇನ್ನು ಅಲಂಕಾರಿಕರಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಇತಿಹಾಸದಲ್ಲಿ ಬರುವ ಅಲಂಕಾರಿಕರಲ್ಲಿ ಕಡೆಯ ಉದ್ಧಾಮ ಪಂಡಿತ ಯಾರು ಅಂದರೆ ಜಗನ್ನಾಥ ಪಂಡಿತ ಅಂತ ಹೇಳಬಹುದು. ಈತ 17ನೇ ಶತಮಾನದ ಕಾಲದವನು. ಶಹಜಹಾನ್, ಮೊಘಲ್ ದೊರೆ ಶಹಜಹಾನನ ಆಶ್ರಯದಲ್ಲಿದ್ದ.
ಈತ ಯವನ ಸುಂದರಿಗಳನ್ನ ಮೆಚ್ಚಿ, ಯಾರು ಯವನ ಸುಂದರಿ ಅಂದ್ರೆ ಫಾರಿನ್ ಅಂತ ಹೇಳ್ಬಹುದು, ಅಥವಾ ಮುಸ್ಲಿಂ ದೇಶದವಳನ್ನು ಅಂತ ಹೇಳಬಹುದು, ಅಥವಾ ಟರ್ಕಿ ದೇಶದವರು ಅಂತ ಹೇಳಬಹುದು. ಒಬ್ಬ ವಿದೇಶಿ ಸುಂದರಿಯನ್ನ ಮೆಚ್ಚಿ ಈತ ಮದುವೆ ಆಗ್ತಾನೆ. ಆಗಿನ ಕಾಲದಲ್ಲಿ ತನ್ನ ಬಂಧು ಬಳಗದವರಿಂದ ಅದಕ್ಕೆ ಬಹಿಷ್ಕಾರಕ್ಕೆ ಗುರಿಯಾಗಿ ಕೊನೆಗೆ ಕಾಶಿ ನದಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡ ಅಂತ ಕತೆ ಹೇಳುತ್ತೆ. ಈತ ಒಳ್ಳೆಯ ಕವಿಯಾಗಿದ್ದ, ಹಲವು ಸ್ತೋತ್ರ ಗ್ರಂಥಗಳನ್ನು ರಚಿಸಿದ್ದ. ರಸಗಂಗಾಧರವು ಕಾವ್ಯಮೀಮಾಂಸೆಯ ಕುರಿತ ಒಂದು ಪ್ರೌಢ ಗ್ರಂಥ, ಜಗನ್ನಾಥ ಪಂಡಿತನ ರಸಗಂಗಾಧರ. ಇದರಲ್ಲಿ 2 ಭಾಗಗಳಿವೆ. ಮೊದಲನೇ ಭಾಗದಲ್ಲಿ ಕಾವ್ಯ ಲಕ್ಷಣ, ಕಾವ್ಯ ವಿಭಾಗ, ರಸಸ್ವರೂಪ ಮೊದಲಾದ ವಿಚಾರಗಳಿದ್ರೆ, 2ನೇ ಭಾಗದಲ್ಲಿ ಧ್ವನಿ ಅಲಂಕಾರಗಳ ವಿಚಾರ ಇದೆ. 2 ವರ್ಷಗಳ ಭಾರತೀಯ ಕಾವ್ಯಮೀಮಾಂಸೆಯ ಇತಿಹಾಸದಲ್ಲಿ ಪಂಡಿತರಾಜ ಜಗನ್ನಾಥನೇ ಅಥವಾ ಜಗನ್ನಾಥ ಪಂಡಿತನೇ ಕೊನೆಯ ಉದ್ದಾಮ ಪಂಡಿತನಾಗಿದ್ದಾನೆ. ಇದನ್ನ ಎಲ್ಲ ನೆನಪಿಟ್ಕೋಬೇಕು. ಮೊದಲೇ ಹೇಳಿದ ಹಾಗೆ ಅಲಂಕಾರಿಕರನ್ನ ಪ್ರಾಚೀನರು ಮತ್ತು ನವೀನರು ಅಂತ 2 ವಿಭಾಗಗಳನ್ನಾಗಿ ಗುರುತಿಸಿರೋದು AR ಕೃಷ್ಣಶಾಸ್ತ್ರಿಗಳು. ಪ್ರಾಚೀನರು ಕಾವ್ಯದಲ್ಲಿ ವಾಚ್ಯಾರ್ಥಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ. ರೀತಿ ಅಥವಾ ಉಕ್ತಿ ವೈಚಿತ್ರ ಕಾವ್ಯದ ಆತ್ಮ ಅಂತ ಅವ್ರು ಹೇಳ್ತಾರೆ. ಆದರೆ ನವೀನರು ಧ್ವನಿ ಮತ್ತು ವ್ಯಂಗ್ಯಾರ್ಥಕ್ಕೆ ಪ್ರಾಧಾನ್ಯತೆ ನೀಡ್ತಾರೆ. ರಸವೇ ಕಾವ್ಯದ ಜೀವ ಅಂತ ನವೀನರು ಹೇಳ್ತಾರೆ. ಪ್ರಾಚೀನರ ಸಂಖ್ಯೆ, ಅಲಂಕಾರಗಳ ಸಂಖ್ಯೆ 35 ಇದ್ರು, ನವೀನರು ಅದನ್ನು ಹೆಚ್ಚಿಸಿಕೊಂಡು ಹೋಗಿದ್ದಾರೆ. ಈಗ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಘಟ್ಟಗಳು ಯಾವ್ಯಾವುದು ಅಂತ ನೋಡೋಣ. ಅಂದ್ರೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ತತ್ವಗಳನ್ನ ಅಥವಾ ಪ್ರಸ್ಥಾನಗಳನ್ನ ಪ್ರತಿಪಾದಿಸಲ್ಪಟ್ಟಿತು ಅಂತ ನೋಡೋಣ. ಭಾರತೀಯ ಕಾವ್ಯ ಮೀಮಾಂಸಕರು ತರ್ಕಬದ್ಧವೂ ತರ್ಕಶುದ್ಧವೂ ಆದ ನಿರೂಪಣೆ, ವಿಚಾರಮಂಥನ, ವಿಮರ್ಶೆ, ಖಂಡನ, ಮಂಡನಗಳನ್ನ ಅವ್ಯಾಹತವಾಗಿ ನಡೆಸಿದ್ದಾರೆ. ಕಾವ್ಯಾನಂದದ ಮೂಲ ಕಾರಣವನ್ನು ಶೋಧಿಸುತ್ತಾ ರಸ, ಅಲಂಕಾರ, ನೀತಿ, ಧ್ವನಿ, ವಕ್ರೋಕ್ತಿ, ಔಚಿತ್ಯ ಮುಂತಾದ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಒಂದೊಂದು ಸಿದ್ಧಾಂತವೂ ಒಂದೊಂದು ಘಟ್ಟ, ಅದನ್ನೇ ಪ್ರಸ್ಥಾನ ಅಥವಾ ಪರಂಪರೆ ಅಂತ ಕರೆಯಲಾಗುತ್ತೆ. ಪ್ರಸ್ಥಾನ ಅಂದ್ರೇನು? ಕುಳಿತಲ್ಲಿಂದ ಎದ್ದು ಹೊರಡುವುದು ಅಂತ ಅರ್ಥ. ಹೋಗುವುದು ಎಲ್ಲಿಗೆ ಅಂದ್ರೆ ಕಾವ್ಯ ತತ್ವದ ಹುಡುಕಾಟದ ಮತ್ತೊಂದು ಕಡೆಗೆ. ಹೀಗೆ ಕಾಲದಿಂದ ಕಾಲಕ್ಕೆ ವಿಕಾಸ ಆಗ್ತಾನೆ ಇರುವ ಕಾವ್ಯ ತತ್ವದ ಸಂಕ್ಷಿಪ್ತ ಇತಿಹಾಸವನ್ನ ಈಗ ನಾವು ತಿಳಿದುಕೊಳ್ಳೋಣ. ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವ ಸ್ವಯಂಕಲಿಕಾ ಇದರಲ್ಲಿ ರಸಪ್ರಸ್ಥಾನ ಆಮೇಲೆ ಬಂದರೂ ಸಹ ನಾನು ಮೊದಲು ರಸಪ್ರಸ್ಥಾನವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಸಪ್ರಸ್ಥಾನ ಕಾವ್ಯ ಮೀಮಾಂಸೆಯ ಪ್ರಥಮ ಘಟ್ಟ ಅಂತ ಹೇಳಬಹುದು. ಅದನ್ನ ಭರತ ಮುನಿ ಪ್ರತಿಪಾದಿಸಿದ್ದು. ನಂತರ ಭಾಮಹ, ದಂಡಿ, ವಾಮನ, ಆನಂದವರ್ಧನ ಮೊದಲಾದವರು ಅದನ್ನ ಬೆಳೆಸಿದ್ರು ಅಂತ ಹೇಳಬಹುದು. ಭರತ ಮುನಿ ನಾಟಕದ ದೃಷ್ಟಿಯಲ್ಲಿ ರಸಪ್ರಸ್ಥಾನವನ್ನ ಮಂಡಿಸಿರೋದು. ರಸ ಸಿದ್ಧಾಂತ ಏನು ಇದ್ರದ್ದು? ರಸಪ್ರಸ್ಥಾನದ ಸಿದ್ಧಾಂತ ಏನು? ರಸ ಅನ್ನೋದು ಕಾವ್ಯಾಸ್ವಾದನದಿಂದ ಉಂಟಾಗುವ ಆನಂದ, ವಿಭಾವ, ಅನುಭವ, ಸಂಚಾರಿ ಭಾವ ಇವುಗಳ ಸಂಯೋಗದಿಂದ ರಸ ನಿಷ್ಪನ್ನ ಆಗುತ್ತೆ. ಇವೆಲ್ಲ ಏನು ಅನ್ನೋದು ಮುಂದೆ ತಿಳ್ಕೊಳ್ಳೋಣ. ನಂತರದ ಪ್ರಸ್ಥಾನ ಅಲಂಕಾರ ಪ್ರಸ್ಥಾನ. ಅಲಂಕಾರ ಪ್ರಸ್ಥಾನದ ಪ್ರತಿಪಾದನೆ ಮಾಡಿದ್ದು ಭಾಮಹ. ಇತರ ಅಲಂಕಾರಿಕರಾದ ಉದ್ದಟ, ರುದ್ರಟರು ಸಹ ಈ ಅಲಂಕಾರ ಪ್ರಸ್ಥಾನವನ್ನ ಹೆಚ್ಚು ವಿವರಿಸಿ ಅವರು ಏನು ಹೇಳಿದ್ದಾರೆ ಅಂದ್ರೆ, ಆಕರ್ಷಣೀಯವಾದ ವೈಚಿತ್ರಗಳನ್ನ ಅಲಂಕಾರಗಳು ಅಂತ ಕರೆದಿದ್ದಾರೆ. ಇವರು ರಸವಿವೇಚನದ ಕಡೆಗೆ ಹೆಚ್ಚು ಗಮನ ಹರಿಸಲಿಲ್ಲ. ರಸಕ್ಕೂ ಸಹ ಅಲಂಕಾರ ಸೂಚಕವಾದ ಹೆಸರಾದ ರಸವತ್ ಅಂತ ಹೆಸರನ್ನ ಕೊಟ್ಬಿಡ್ತಾರೆ. ಉಕ್ತಿ ವೈಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಶಾಸ್ತ್ರೀಯವಾಗಿ ವಿಂಗಡಿಸಿ, ಅವುಗಳಿಗೆ ಸೂಕ್ತವಾದ ಹೆಸರುಗಳನ್ನು ಕೊಟ್ಟು ಲಕ್ಷಣ ಲಕ್ಷ್ಯಗಳನ್ನು ಸಮನ್ವಯಗೊಳಿಸಿದ ಕೀರ್ತಿ ಈ ಉದ್ದಟ ರುದ್ರಟರಿಗೆ ಸಲ್ಲುತ್ತೆ. ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು, ಉಭಯಂಕಾರಗಳು
ಎಂದು ಅವುಗಳನ್ನು ವಿಂಗಡಿಸಿದ್ದಾರೆ. ಈ ಅಲಂಕಾರಗಳ ಸಂಖ್ಯೆ 200ಕ್ಕೂ ಹೆಚ್ಚಾಗಿದೆ. ಆದರೆ ಮೂಲದಲ್ಲಿ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ 4 ಅಲಂಕಾರಗಳ ಬಗ್ಗೆ ಮಾತ್ರ ಹೇಳಿದ್ದ. ಈ ಅಲಂಕಾರಗಳೇ ಕಾವ್ಯದ ಶರೀರದ ಸೌಂದರ್ಯಕ್ಕೆ ಸಾಧಕಗಳು ಅಂತ ಸಹ ಹೇಳಲಾಗಿದೆ. ಮುಂದಿನದು ಗುಣಪ್ರಸ್ಥಾನ. ಗುಣಪ್ರಸ್ಥಾನವನ್ನು ಪ್ರತಿಪಾದಿಸಿದವನು ದಂಡಿ. ಈತ ಗುಣಗಳಿಗೆ ಪ್ರಾಶಸ್ತ್ಯ ನೀಡಿ ತನ್ನ ಕಾವ್ಯಾದರ್ಶ ಕೃತಿಯನ್ನು ರಚಿಸಿದ್ದ. ಆದರೂ ಸಹ ಈತನಿಗೆ ಮೊದಲೇ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ 10 ಗುಣಗಳನ್ನು ಪ್ರತಿಪಾದಿಸಿದ್ದಾನೆ. ಶ್ಲೇಷ, ಪ್ರಸಾದ, ಸಮತೆ, ಸಮಾಧಿ, ಮಾಧುರ್ಯ, ಓಜಸ್ಸು, ಸೌಕುಮಾರ್ಯ, ಅರ್ಥವ್ಯಕ್ತಿ, ಉದಾರತೆ ಮತ್ತು ಕಾಂತಿ, ಈ 10 ಕಾವ್ಯ ಗುಣಗಳನ್ನು ಭರತ ಮೊದಲೇ ಪ್ರತಿಪಾದಿಸಿದ್ದ. ಈ ಕಾವ್ಯಗುಣಗಳ ಜೊತೆ ದಂಡಿ ತನ್ನ ಗ್ರಂಥದ ಉದ್ದಕ್ಕೂ ವೈದರ್ಭಿ ಮತ್ತು ಗೌಡಿ ಎಂಬ ಮಾರ್ಗವನ್ನು ಸಹ ಪ್ರತಿಪಾದಿಸಿದ. ಆದ್ದರಿಂದ ಅವನನ್ನು ಮಾರ್ಗಕಾರ ಅಂತ ಕರೆಯಲಾಗುತ್ತೆ. ನಂತರ ಈ ಮಾರ್ಗಗಳೇ ರೀತಿಗಳಾಗಿ ಬದಲಾಗುತ್ತೆ. ಹೀಗೆ ನಂತರ ಬಂದ ಮಾರ್ಗ ಅಥವಾ ರೀತಿಯ ಪ್ರಸ್ಥಾನವನ್ನ ವಾಮನ ಸ್ಪಷ್ಟವಾಗಿ ಪ್ರತಿಪಾದಿಸಿದ. ದಂಡಿ ಮಾರ್ಗದ ಬಗ್ಗೆ ಕೆಲವು ಅಂಶಗಳನ್ನು ಹೇಳಿದ್ರು ಸಹ ಸಂಪೂರ್ಣವಾಗಿ ಆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು, ರೀತಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ವಾಮನ ಅಂತ ಹೇಳಬಹುದು. ವಿಶಿಷ್ಟವಾದ ಪದರಚನೆಯೇ ರೀತಿ, ಅದೇ ಕಾವ್ಯದ ಆತ್ಮ ಅಂತ ವಾಮನ ಹೇಳ್ದ. ರೀತಿಯೇ ಕಾವ್ಯದ ಆತ್ಮ. ನಂತರದ ಘಟ್ಟ, ಭಾರತೀಯ ಕಾವ್ಯ ಮೀಮಾಂಸೆಯ ನಂತರದ ಘಟ್ಟ ಧ್ವನಿ ಪ್ರಸ್ಥಾನ. ಇದನ್ನ ಪ್ರತಿಪಾದಿಸಿದ್ದು ಆನಂದವರ್ಧನ. ಅಭಿನವ ಗುಪ್ತ ಸಹ ಇದರ ಬಗ್ಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾನೆ. ಮಾತುಗಳಿಗಿರುವ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥಗಳ ಜೊತೆಗೆ ಪ್ರತೀಯಮಾನವಾದ ಮತ್ತೊಂದು ವ್ಯಂಗ್ಯಾರ್ಥ ಇರುತ್ತೆ. ಅದೇ ಕಾವ್ಯದ ಧ್ವನಿ. ಧ್ವನಿಯೇ ಕಾವ್ಯದ ಆತ್ಮ. ನಾವು ಒಂದು ಕಾವ್ಯ ಓದಿದಾಗ ಅದರಲ್ಲಿರುವ ಪದಗಳ ಅರ್ಥಗಳನ್ನು ಮಾತ್ರ ನಾವು ನೇರವಾಗಿ ತಗೊಂಡ್ರೆ ಅದು ವಾಚ್ಯಾರ್ಥ ಆಗುತ್ತೆ. ಆದರೆ ನಾವು ಅದನ್ನು ಓದ್ತಾ ಓದ್ತಾ ನಮಗೆ ಮತ್ತೇನೋ ಒಂದು ವಿಷಯ ಹೊಳೆಯುತ್ತೆ. ಓ, ಇವರು ಈ ಕಾವ್ಯದಲ್ಲಿ ಹೇಳ್ತಾ ಇರೋದು ಆ ವಿಷಯ ಅನ್ನೋದು, ಅದು ವ್ಯಂಗ್ಯಾರ್ಥ ಆಗುತ್ತೆ. ಅಂದ್ರೆ ಆ ಕಾವ್ಯ ಒಂದು ಅರ್ಥವನ್ನ ಧ್ವನಿಸುತ್ತೆ ಅಂತ ಹೇಳಬಹುದು. ಆದ್ರಿಂದ ಆ ಕಾವ್ಯದ ಉದ್ದೇಶ ಏನಿತ್ತು, ಯಾವುದನ್ನ ತಾನು ಹೇಳಬೇಕು ಅಂತ ಅನ್ಕೊಂಡಿತ್ತು, ಬೇರೆಯ ಪದಗಳ ಮೂಲಕ ಮತ್ತೊಂದು ವಿಷಯವನ್ನ ಹೇಳುವುದು ಧ್ವನಿ ಅಂತ ಹೇಳೋದು. ಅದು ಕಾವ್ಯದ ಆತ್ಮ. ಇನ್ನು ನಿಮ್ಮ ಸ್ವಯಂ ಕಲಿಕಾ ಪುಸ್ತಕದಲ್ಲಿರುವ ರಸಪ್ರಸ್ಥಾನವನ್ನು ನಾವು ಮೊದಲೇ ಹೇಳಿದ್ದೀವಿ. ಮೊದಲು ಭರತ ಹೇಳಿದ ರಸದ ಬಗ್ಗೆ, ನಂತರ ಬಹುತೇಕ ಅಲಂಕಾರಿಕರು ಅವುಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಈ ಧ್ವನಿಯ ನಂತರ ಬಂದದ್ದು ವಕ್ರೋಕ್ತಿ ಪ್ರಸ್ಥಾನ. ಇದನ್ನ ಪ್ರತಿಪಾದಿಸಿದ್ದು ಕುಂತಕ. ಧ್ವನಿ ಮತ್ತು ರಸಗಳೆರಡನ್ನೂ ಒಳಗೊಳ್ಳುವಂತಹ ವ್ಯಾಪಕವಾದ ಪರಿಭಾಷೆ ಈ ವಕ್ರೋಕ್ತಿಗಿದೆ. ಇದೊಂದು ವೈಶಿಷ್ಟ್ಯಪೂರ್ಣವಾದ ಮಾತಿನ ಬಗೆ ಅಂತ ಹೇಳಬಹುದು. ವಾಚ್ಯದ ಹಂತವನ್ನು ಮೀರಿಸುವ, ಅಂದ್ರೆ ನೇರವಾದ ಅರ್ಥ ಏನ್ ಬರ್ತಲ್ಲ ಅದು ವಾಚ್ಯಾರ್ಥ, ಅದನ್ನ ಮೀರಿಸುವ ಸಹೃದಯರ ಆಹ್ಲಾದಕ್ಕೆ ಕಾರಣವಾಗುವ ವಿಶೇಷತೆಗಳನ್ನು ಒಳಗೊಂಡಿರುತ್ತೆ ಈ ವಕ್ರೋಕ್ತಿ. ಈಗ ನಾವು ಯಾವುದಾದ್ರೂ ಒಂದು ವಾಕ್ಯ ಹೇಳಿದಾಗ ಅದು ಬೇರೆ ಏನೋ ಅರ್ಥ ಕೊಡ್ತಾ ಇರುತ್ತಲ್ಲ, ಅದು ವಕ್ರೋಕ್ತಿ. ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ಕಾವ್ಯವನ್ನು ಓದಿದಾಗ ರಕ್ತ ಕುದೀತು ಅಂತ ಹೇಳ್ತೀವಿ. ವಾಚ್ಯಾರ್ಥ ಏನೋ ರಕ್ತ ಕುದಿಯೋದು. ನಮ್ಮ ದೇಹದ ರಕ್ತ ಕುದಿಯಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಬೇರೆಯದೇ ಆದ ಒಂದು ಅರ್ಥ ಇದೆ. ಅದು ನಮ್ಮ ಮನಸ್ಸನ್ನ ಅಷ್ಟು ಬೇಸರಕ್ಕೆ, ಕೋಪಕ್ಕೆ, ರೋಷಕ್ಕೆ ಈಡು ಮಾಡಿದೆ ಅಂತ ಅರ್ಥ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ವಕ್ರೋಕ್ತಿ ಏನು ಅನ್ನೋದನ್ನ ಮುಂದಿನ ಘಟಕಗಳಲ್ಲಿ ಇನ್ನು ವಿವರವಾಗಿ ಓದ್ತೀವಿ. ಕಾವ್ಯದಲ್ಲಿ ಅದು ಬಹಳ ಮುಖ್ಯ. ಕಾವ್ಯ ಏನು ಹೇಳಬೇಕು ಅನ್ನೋದು ಆ ಒಂದು ವಿಷಯನ ನಾವು ಅರ್ಥ ಮಾಡ್ಕೋಬೇಕು.
ಈ ವಕ್ರೋಕ್ತಿ ಇದೊಂದು ವಿಚಿತ್ರವಾದ ಅಭಿಧ ಅಂತ ಹೇಳ್ತಾರೆ. ಈ ವಕ್ರಭಾವವು ವೈಚಿತ್ರ್ಯದಿಂದ ಕೂಡಿರುತ್ತೆ. ಅದೇ ಕಾವ್ಯ. ಕವಿ ಕರ್ಮದ ಕೌಶಲದ ವೈಖರಿಯಿಂದ ಆ ವಕ್ರೋಕ್ತಿ ಬರುತ್ತೆ ಅಂತ ಕುಂತಕನ ಅಭಿಪ್ರಾಯ. ಈ ವಕ್ರೋಕ್ತಿ ಅನ್ನೋದು ವಾಚ್ಯದ ಹಂತವನ್ನು ಮೀರಿ ಸಹೃದಯರ ಆಹ್ಲಾದಕ್ಕೆ, ಇಲ್ಲಿ ಆಹ್ಲಾದ ಅಂತ ಹೇಳಿದರೆ ನಾನು ಕೊಟ್ಟ ಉದಾಹರಣೆಯಲ್ಲಿ ಮತ್ತೊಂದು ರೀತಿಯ ಭಾವನೆ ಅಂತ, ಇಲ್ಲಿ ಹೇಳೋದು ಸಹೃದಯರ ಆಹ್ಲಾದಕ್ಕೆ ಕಾರಣವಾಗುವ ವಿಶೇಷತೆಯನ್ನು ಒಳಗೊಂಡಿರೋದು. ಒಂದು ಕಾವ್ಯವನ್ನು ಓದಿದಾಗ ನಮಗೆ ಆಕಾಶದಲ್ಲಿ ತೇಲಿ ಹೋದ ಹಾಗಾಯಿತು ಅನ್ನೋದು, ಆಕಾಶದಲ್ಲಿ ನಾವು ತೇಲಿ ಹೋಗಲ್ಲ, ಆ ಒಂದು ಭಾವನೆ ಬರೋದು, ಆ ಆಹ್ಲಾದ ಬರೋದು, ಅದು ವಕ್ರೋಕ್ತಿ. ಮುಂದಿನ ಘಟ್ಟ, ಕಾವ್ಯಮೀಮಾಂಸೆಯ ಮುಂದಿನ ಘಟ್ಟ ಅನುಮಾನ ಪ್ರಸ್ಥಾನ. ಅನುಮಾನ ಪ್ರಸ್ಥಾನಕ್ಕೆ ಇನ್ನೊಂದು ಹೆಸರು ಕಾವ್ಯಾನುಮಿತಿ ಸಿದ್ಧಾಂತ ಅಂತ ಹೇಳ್ಬಹುದು. ಇದನ್ನ ಪ್ರತಿಪಾದಿಸಿದ್ದು ಮಹಿಮ ಭಟ್ಟ. ವಾಚ್ಯಾರ್ಥವಾಗಲಿ ಅದರಿಂದ ಅನುಮಿತವಾದ ಅರ್ಥವಾಗಲಿ ಬೇರೊಂದು ಅರ್ಥವನ್ನ ಯಾವುದಾದರೂ ಸಂಬಂಧದ ಮೂಲಕ, ಇಲ್ಲಿ ಬಹಳ ಮುಖ್ಯ, ಯಾವುದಾದರೂ ಸಂಬಂಧದ ಮೂಲಕ ಪ್ರಕಾಶಗೊಳಿಸುತ್ತೋ ಅದಕ್ಕೆ ಕಾವ್ಯಾನುಮಿತಿ ಅಂತ ಹೆಸರು. ಇದು ಮಹಿಮಭಟ್ಟನ ಸಿದ್ಧಾಂತ. ಒಂದು ಶಬ್ದಕ್ಕಿರೋದು ಅಭಿಧಾ ವ್ಯಾಪಾರ ಒಂದೇ. ಇದರಿಂದ ಮುಂದಕ್ಕೆ ಅನುಮಾನದ ಮೂಲಕ ಅನುಮೇಯಾರ್ಥವೂ ಹೊರಡುತ್ತೆ. ಒಂದು ಅನುಮಾನ, ಊಹೆ, ಇವುಗಳ ಮೂಲಕ ಹೊರಡುತ್ತಲ್ಲ ಒಂದು ಅರ್ಥ, ಅದು ಕಾವ್ಯಾನುಮಿತಿ ಅಥವಾ ಅನುಮಾನ ಪ್ರಸ್ಥಾನ. ಆದರೆ ಮಹಿಮ ಭಟ್ಟನು ಧ್ವನಿ ತತ್ವವನ್ನು ಖಂಡಿಸುವ ಉದ್ದೇಶದಿಂದ ಅನುಮಿತಿಯನ್ನು ಮಂಡಿಸಿದ್ರಿಂದ ನಂತರದ ಅಲಂಕಾರಕರು ಇವನ ಪ್ರಸ್ಥಾನಕ್ಕೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ. ಹಾಗಾಗಿ ಅನುಮಾನ ಪ್ರಸ್ಥಾನ ಬಿದ್ದು ಹೋಯಿತು ಅಂತ ಹೇಳಬಹುದು. ನಂತರ ಕೊನೆಯ ಪ್ರಸ್ಥಾನ, ಕೊನೆಯ ಸಿದ್ಧಾಂತ ಔಚಿತ್ಯ ಪ್ರಸ್ಥಾನ. ಇದನ್ನು ಪ್ರತಿಪಾದಿಸಿದ್ದು ಕ್ಷೇಮೇಂದ್ರ. ಇತರ ಅಲಂಕಾರಿಕರಾದ ಆನಂದವರ್ಧನ, ಅಭಿನವ ಗುಪ್ತ ಸಹ ಔಚಿತ್ಯದ ಬಗ್ಗೆ, ಕಾವ್ಯದಲ್ಲಿ ಬೇಕಾಗಿರುವ ಔಚಿತ್ಯದ ಬಗ್ಗೆ ವಿವಿಧ ಅಂಶಗಳನ್ನು ತಿಳಿಸಿದ್ದಾರೆ. ಔಚಿತ್ಯವೇ ಕಾವ್ಯದ ಜೀವಿತ. ಕಾವ್ಯದಲ್ಲಿ ಎಲ್ಲವೂ ಸೂಕ್ತವಾಗಿ ಹೊಂದಿಕೊಂಡಿರಬೇಕು. ಹಿಂದಿನ ಅಲಂಕಾರಿಗಳಲ್ಲಿ ಕ್ಷೇಮೇಂದ್ರನಿಗೆ ಮೊದಲು ಇದ್ದ ಅವರು ಔಚಿತ್ಯ ಎಂಬ ವಿಷಯವನ್ನ ಪ್ರಾಸಂಗಿಕವಾಗಿ ತಂದಿದ್ರು. ಆದರೆ ಆನಂದವರ್ಧನ, ಅಭಿನವ ಗುಪ್ತರು ಅದರ ಮಹತ್ವವನ್ನು ವಿವರಿಸಿದ್ರು. ಕ್ಷೇಮೇಂದ್ರನು ಅದನ್ನ ಕಾವ್ಯದ ಜೀವಿತ ಅಂತ ಘೋಷಿಸಿ ಅದೇ ಬಹಳ ಮುಖ್ಯ ಅಂತ ಹೇಳ್ದ. ಕಾವ್ಯವೆನಿಸಿಕೊಳ್ಳುವ ಅರ್ಹತೆ ಸಿದ್ಧಿಸಬೇಕಾದರೆ ಅದರ ಶಬ್ದಾರ್ಥಗಳು ಪರಸ್ಪರ ಚೆನ್ನಾಗಿ ಹೊಂದಿಕೊಂಡಿರಬೇಕು, ದೋಷಗಳು ನುಸುಳಿಕೊಂಡಿರಬಾರದು, ಕಾವ್ಯಗುಣಗಳು ಎದ್ದು ತೋರುತ್ತಿರಬೇಕು, ಯಾವುದೂ ಅತಿಯಾಗಿರಬಾರದು, ವಸ್ತು ಕಾಲ ದೇಶಗಳಲ್ಲಾಗಲಿ ಅಂಗಗಳಲ್ಲಾಗಲಿ ಪರಸ್ಪರ ಹೊಂದಾಣಿಕೆ ಇರಬೇಕು ಎಂಬಿತ್ಯಾದಿ ವಿಚಾರಗಳನ್ನ ಈ ಔಚಿತ್ಯ ಪ್ರಸ್ಥಾನ ಹೇಳುತ್ತೆ. ಈ ವಿಚಾರಗಳನ್ನ ಮೊದಲೇ ವಿವಿಧ ಅಲಂಕಾರಿಕರು ಹೇಳಿದ್ರು ಸಹ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹೊಸ ಪ್ರಸ್ಥಾನವನ್ನ ಮಂಡಿಸಿದ ಕೀರ್ತಿ ಕ್ಷೇಮೇಂದ್ರನಿಗೆ ಸಲ್ಲುತ್ತೆ. ಈಗ ಈ ಘಟಕದ ಸಾರಾಂಶ ಏನು ಅಂತ ನೋಡೋದಾದ್ರೆ, ಈ ಘಟಕದಲ್ಲಿ ನಾವು ಕಾವ್ಯದ ಅರ್ಥವನ್ನ ತಿಳ್ಕೊಂಡ್ವಿ, ಮೀಮಾಂಸೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಕಾವ್ಯ ಮೀಮಾಂಸೆ ಅನ್ನೋದನ್ನೇನು ಅಂತ ತಿಳ್ಕೊಂಡ್ವಿ, ಮತ್ತು ಭರತನ ನಾಟ್ಯಶಾಸ್ತ್ರದಿಂದ ಪ್ರಾರಂಭವಾಗಿ ಅಲಂಕಾರ, ರೀತಿ, ಧ್ವನಿ, ವಕ್ರೋಕ್ತಿ, ಅನುಮಾನ ಮೊದಲಾದ ಪ್ರಸ್ಥಾನಗಳ ಮೂಲಕ ಸಾಗಿ ಬಂದು ಔಚಿತ್ಯ ಪ್ರಸ್ಥಾನದವರೆಗೂ ನಾವು ವಿವಿಧ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಔಚಿತ್ಯ ಸಿದ್ಧಾಂತದಲ್ಲಿ ನಮಗೆ ಕಾವ್ಯಪುರುಷನ ಸರ್ವಾಂಗ ಪರಿಪೂರ್ಣ ದರ್ಶನ ಲಭ್ಯ ಆಗುತ್ತೆ ಅಂತ ಹೇಳಬಹುದು. 2000 ವರ್ಷಗಳ ಭಾರತೀಯ ಕಾವ್ಯ ಮೀಮಾಂಸೆಯ ಇತಿಹಾಸದಲ್ಲಿ ನೂರಾರು ಜನ ಅಲಂಕಾರಿಕರು ಬೆಳಗಿದ್ದಾರೆ. ನಾವು ಇಲ್ಲಿ ಪ್ರಮುಖವಾಗಿ ಭರತ, ಭಾಮಹ, ದಂಡಿ, ವಾಮನ, ಉದ್ಧಟ, ರುದ್ರಟ, ಆನಂದವರ್ಧನ, ಅಭಿನವ ಗುಪ್ತ, ರಾಜಶೇಖರ, ಕುಂತಕ, ಕ್ಷೇಮೇಂದ್ರ, ಧನಂಜಯ, ಹೇಮಚಂದ್ರ, ಮಹಿಮ ಭಟ್ಟ, ಭೋಜರಾಜ, ಮೊಮ್ಮಟ, ಅಪ್ಪಯ್ಯ ದೀಕ್ಷಿತ, ಜಗನ್ನಾಥ ಪಂಡಿತ ಇವರುಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ವಿವಿಧ
ಘಟ್ಟಗಳು, ಕಾವ್ಯಮೀಮಾಂಸೆಯ ವಿವಿಧ ಘಟ್ಟಗಳು ಮತ್ತು ಪ್ರತಿಪಾದಿಸಲ್ಪಟ್ಟ ವಿವಿಧ ಪ್ರಸ್ಥಾನಗಳು: ರಸಪ್ರಸ್ಥಾನ, ಅಲಂಕಾರ ಪ್ರಸ್ಥಾನ, ಗುಣ ಪ್ರಸ್ಥಾನ, ಮಾರ್ಗ ಅಥವಾ ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ವಕ್ರೋಕ್ತಿ ಪ್ರಸ್ಥಾನ, ಅನುಮಾನ ಪ್ರಸ್ಥಾನ ಮತ್ತು ಔಚಿತ್ಯ ಪ್ರಸ್ಥಾನ. ಈ ಎಲ್ಲದರ ಬಗ್ಗೆ ನಾವು ಸ್ಥೂಲವಾಗಿ ತಿಳ್ಕೊಂಡ್ವಿ. ಮುಂದಿನ ಘಟಕಗಳಲ್ಲಿ ನಾವು ಎಲ್ಲ ವಿಷಯಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊತೀವಿ. ಈ ಪತ್ರಿಕೆ ಕಾವ್ಯದ ಬಗ್ಗೆ, ಕಾವ್ಯ ಮೀಮಾಂಸೆಯ ಬಗ್ಗೆ ಬಹಳ ಮುಖ್ಯವಾದ ವಿಷಯಗಳನ್ನು ತಿಳಿಸುತ್ತೆ. ಆದ್ದರಿಂದ ಮೊದಲನೆಯ ಘಟಕದಲ್ಲಿ ನಾನು ಹೆಚ್ಚು ವಿವರವಾಗಿ ಹೇಳಿದ್ದೀನಿ. ಮುಂದಿನ ಘಟಕಗಳಲ್ಲಿ ಈ ಪ್ರತಿಯೊಂದು ವಿಷಯದ ಬಗ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಮತ್ತೆ ಪುಸ್ತಕ ತೆಗೆದು ಇದನ್ನು ಕೇಳ್ತಾ ನಾವು ಆ ಪುಟಗಳನ್ನು ತಿರುಗಿಸಿದ್ರೆ ನಮಗೆ ಎಲ್ಲ ಅಂಶಗಳು ಸ್ಪಷ್ಟವಾಗುತ್ತೆ. ಆದ್ದರಿಂದ ಈ ವಿಡಿಯೋ ಕೇಳೋದೇ ಅಲ್ಲದೆ ಪುಸ್ತಕವನ್ನು ಸಹ ಓದೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿ ಇದು ಉಪಯೋಗ ಅನಿಸಿದ್ರೆ ಇದಕ್ಕೆ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಒಂದು ವಿನಂತಿ. ಧನ್ಯವಾದಗಳು.